ತುಂಬ ಮುಖ್ಯವಾದದ್ದು. ಅಗ್ರೆ ಮುಂದೆ ಮುಂದೆ ಹೋಗಿ ನಾನು ಮುಳ್ಳು ಕಲ್ಲು ಎಲ್ಲನೂ ತೆಗೆದು ನಿನಗೆ ಜಾಗ ಮಾಡಿಕೊಂಡು ಮುಂದೆ ಕರ್ಕೊಂಡು ಹೋಗ್ತೀನಿ. ಸೀತಾದೇವಿ ಹೇಳಿದ್ದನ್ನು ಇಲ್ಲಿ ಪಾದುಕಾದೇವಿ ಹೇಳಿ ಅದನ್ನು ಸ್ಟಾರ್ಟ್ ಮಾಡ್ತಾಳೆ. ಅದರಿಂದ ಉತ್ಸವದಲ್ಲಿ ಪರಮಾತ್ಮನ ಸಂಚಾರ ಕಾಲದಲ್ಲಿ ಅರ್ಚಾವತಾರದಲ್ಲೂ ಪಾದುಕಾದೇವಿ ತಾನು ಮುಂದೆ ಹೋಗಿ ಪರಮಾತ್ಮನಿಗೆ ಬರೋದಕ್ಕೆ ಎಲ್ಲ ಮಾರ್ಗವನ್ನೆಲ್ಲ ಸರಿಪಡಿಸ್ತಾಳೆ. ಅದನ್ನು ಇಲ್ಲಿ ಪ್ರಥಮ ಪ್ರತಿಸ್ಪಂದ. ಅದರಿಂದ ಪರಮಾತ್ಮ ಅವಳ ಕೈಂಕರ್ಯಕ್ಕೆ ಮೊದಲನೇ ಫಲವನ್ನು ಕೊಡ್ತಾನೆ. ಇಷ್ಟು ಕೈಂಕರ್ಯ ಮಾಡಿದೆ, ನಿನ್ನ ಮೇಲೆ ನನ್ನ ಮೊದಲು ಪಾದವನ್ನು ಇಡ್ತೀನಿ ಅಂತ ಪಾದವನ್ನು ಇಡ್ತಾನೆ. ಬೇರೆ ಎಲ್ಲ ಉಪಚಾರಗಳನ್ನು ಆಮೇಲೆ ಸ್ವೀಕಾರ ಮಾಡ್ತಾನೆ ಅಂತ ಇದರಲ್ಲಿ ಮುಗಿಸ್ತಾರೆ ಸಂಚಾರ ಪದ್ಧತಿ. ಇದರಲ್ಲಿ 316ನೇ ಶ್ಲೋಕ. ಭವತೀಂ ಪರಸ್ಯ ಪುಂಸಾರಂಗಿಣಗ ಪುರುಷಸ್ಯ ರಂಗಿಣಗ ಮಹಿಮಾನಮೇವ ಮಣಿಪಾದು ಮನ್ಮಹೆ ಕಥಮನ್ಯತಾ ಸ್ವಮಹಿಮ ಪ್ರತಿಷ್ಠಿತಗ ಪ್ರತಿಷ್ಠತಿ ತ್ವಯಿ ಪದಾತ್ಪದಂ ಪ್ರಭು. ರಂಗನಾಥ ಮಹಾಮಹಿಮೆ ಪರಮಾತ್ಮ ಅಲ್ವಾ, ಎಷ್ಟಾದರೂ ಪರಮೇಷ್ಠಿ. ಅವನ ಕಲ್ಯಾಣ ಗುಣಗಳನ್ನು ವರ್ಣನೆ ಮಾಡಿ ಎಣಿಸಕ್ಕೆ ಆಗದೇ ಇರುವಂಥದ್ದು. ವಾಚಾಮ ಗೋಚರ, ಯಾವ ಅತೀಂದ್ರಿಯನಾದ ಪರಮಾತ್ಮನ ಗುಣಗಳು ಇರುವಂಥವನು. ಅದೇ ಅವನ ಪ್ರಭಾವಕ್ಕಿಂತ ಅವನಿಗೆ ಸಮನಾಗೋ ಅಧಿಕವಾಗೋ ಯಾರೂ ಇಲ್ಲ, ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಮಹಿಮೆ ಉಳ್ಳವನು ಶ್ರೀರಂಗನಾಥ, ಪರಮಾತ್ಮನೇ ರಂಗನಾಥ. ಅದರಿಂದ ಇಲ್ಲಿ ಅವರನ್ನು ಕೇಳ್ತಾರೆ. ಅದರಿಂದ ಈ ವೇದಗಳು ಉಪನಿಷತ್ತುಗಳು ಎಲ್ಲವೂ ಕೂಡ ಆ ಪರಮಾತ್ಮ ಒಂದನ್ನೇ ಸ್ತೋತ್ರ ಮಾಡುತ್ತೆ, ಅದು ಒಂದನ್ನೇ ಪ್ರತಿಪಾದನೆ ಮಾಡುತ್ತೆ. ಯಾರು ತಗೊಂಡ್ರೂ ಅವರೆಲ್ಲ ಪರಮಾತ್ಮನ ಹೆಸರನ್ನು ಇಟ್ಕೊಂಡಿದ್ದಾರೆ ವಿನಃ ದೇವತೆಗಳಿಗೆ ತಾನಾಗೆ ಅನ್ವರ್ಥ ನಾಮಗಳು ಇಲ್ಲ. ಮುಂದೆ ಕರ್ಕೊಂಡು ಹೋಗೋನು ಪರಮಾತ್ಮನೇ. ನಮ್ಮಾಳ್ವಾರು ಹೇಳ್ತಾರೆ, ಇವನೇ ಬರೋದು ನನಗೆ ಮಧುರೈನಲ್ಲಿರುವಂತಹ ಆಪದ್ ಬಾಂಧು ಬೇರೆ ಯಾರೂ ಅಲ್ಲ, ಯಾವುದದು ಮಧುರೈನಲ್ಲಿರುವಂತಹ ಕಾಳಮೇಘ ಪೆರುಮಾಳ್ ಅವನೇ ಆಪ್ತನಂತಾರೆ. ಅವನೇ ನಮ್ಮ ಸ್ನೇಹಿತನಾಗಿ ಬರೋದು ಅರ್ಚಿರಾದಿ ಮಾರ್ಗದಲ್ಲಿ ಅಂತ. ಸೊ ಯಾರು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೋ ಅವನು ಅಗ್ನಿ ಅಂತ ಹೆಸರು, ಅದನ್ನು ಅಗ್ನಿ ಅಂತ. ಅದರಿಂದ ಇವನು ತಾನೇ ಅಗ್ರನ್, ಇವನು ತಾನೇ ಕರ್ಕೊಂಡು ಹೋಗೋದು ಪರಮಾತ್ಮ. ಅವರು ಅದು ಹೆಸರನ್ನು ಇಟ್ಕೊಂಡಿದ್ದಾರೆ. ಸೊ ಎಲ್ಲನೂ ನಾರಾಯಣನಿಗೆ ಹೋಗಿ ಸೇರುತ್ತೆ ವಿನಃ ಯಾವ ಹೆಸರಾದ್ರೂ ಬೇರೆ ಇಲ್ಲ. ನಾರಾಯಣ ಬೇರೆ ಎಲ್ಲೂ ಹೋಗಿ ಅದು ಎಲ್ಲನೂ ಅನ್ವಯವಾಗೋದಿಲ್ಲ. ಶಿವನೋ ಶಂಭುನೋ ಬ್ರಹ್ಮನೋ ಇಲ್ಲ. ಪರಬ್ರಹ್ಮ ಅಂದರೆ ಅವನೊಬ್ಬನೇ ಅಲ್ಲ, ಪರಬ್ರಹ್ಮ. ಸೊ ಬ್ರಹ್ಮ ಅಂದ್ರೂ ಅವನ ಹೆಸರನ್ನು ಇಟ್ಕೊಂಡಿದ್ದಾನೆ ಅಂತ ಅರ್ಥ ಮಾಡಿಕೊಂಡಾಗ ಯಾರು ಪರಮಪುರುಷ ಸಾಕ್ಷಾತ್ ನಾರಾಯಣ. ಅದರಲ್ಲಿ ಇಲ್ಲಿ ಹೇಳ್ತಾರೆ, ಹೌದು, ಅದರಿಂದ ಅವನ ಮಹಿಮೆ ಅಳತೆ ಇಲ್ಲದ್ದು, ಮಿತಿ ಮೀರಿನದ್ದು. ಅಂತಹ ಉಪನಿಷತ್ತುಗಳು, ವೇದಗಳು, ಶಾಸ್ತ್ರಗಳು ಎಲ್ಲವೂ ಅವನನ್ನು ಸ್ತೋತ್ರ ಮಾಡುತ್ತೆ. ಅಂತಹ ಅವನು ತನ್ನ ಸಂಚಾರ ಕಾಲದಲ್ಲಿ ನಿನ್ನಲ್ಲೇ ಅವಲಂಬಿಸಿ, ನಿನ್ನಲ್ಲೇ ಇಡಬೇಕು, ಬೇರೆ ಎಲ್ಲೂ ಇರೋಕ್ಕಾಗಲ್ಲ. ಅದರಿಂದ ನೀನೇ ಆ ಪುರುಷೋತ್ತಮನ ಮಹಿಮೆನೇ ನೀನು ಅಂದ್ಬಿಟ್ಟು. ಸೊ ಈಗ ಒಬ್ಬರು ಇರ್ತಾರೆ ಮನುಷ್ಯರು ಅಂತ ಇಟ್ಕೊಳ್ಳೋಣ, ಅವರ ಮಹಿಮೆ ಅಂದರೆ ನಮ್ಗೆ ಗೊತ್ತಿರುತ್ತೆ. ಅವ್ರು ಈ ಥರ ಮಾಡ್ತಾರೆ, ಆ ಥರ ಮಾಡ್ತಾರೆ, ಎಲ್ಲ ಸೇರಿಸ್ಕೊಂಡು ಅವ್ರ ಮಹಿಮೆ ಅಂತ ಹೇಳ್ತೀವಿ. ಆ ಮಹಿಮೆಯೇ ಪಾದುಕೆ. ಇಲ್ಲಿ ಪರಮಾತ್ಮನ ಮಹಿಮೆ ತುಂಬ ಉಂಟು. ಔದಾರ್ಯ ಸೌಶೀಲ್ಯಗೋ ಎಲ್ಲ ಉಂಟು. ಷಾಡ್ಗುಣ್ಯ ಪರಿಪೂರ್ಣನು, ಶಕ್ತಿ, ಬಲ, ಐಶ್ವರ್ಯ, ತೇಜಸ್ ಎಲ್ಲ, ಅದೆಲ್ಲನೂ ಸೇರಿ ಪಾದುಕೆ. ಈಗ ಆ ಅಂತರೂಪದಲ್ಲಿ ಅದರಿಂದ ಮಹಿಮೇನೇ ಪಾದುಕೆ. ಯಾತಕ್ಕೆ? ಸಂಚಾರದಲ್ಲೂ ನಿನ್ನನ್ನೇ ಅವನು ಅವಲಂಬಿಸಿದ್ದಾನೆ. ಅವನ ಪಾದ ನೀನೇ ಕರ್ಕೊಂಡು ಬರ್ತೀಯ. ಅದರಿಂದ ಅವನ ಅದೇ ಕಥಮನ್ಯತಾ ಸ್ವಮಹಿಮ ಪ್ರತಿಷ್ಠಿತ. ಅವನ ಮಹಿಮೆಯನ್ನು ಪ್ರತಿಷ್ಠಿತ ಅವನು ಹೇಗೆ ಮಾಡೋಕ್ಕಾಗತ್ತೆ? ಪಾದುಕ ಮೂಲಕವಾಗಿ ಅವನ ಮಹಿಮೆ ಎಲ್ಲರಿಗೂ ತಿಳಿಯುವಂತೆ ಆಗುತ್ತೆ. ಅದರಲ್ಲಿ ಮೊದಲನೇ ಒಂದು ಎಕ್ಸಾಂಪಲ್ ಅವನ ಸಂಚಾರಕ್ಕೆ ನೀನೇ. ಅವನು ಯಾವಾಗಲೂ ಸಂಚಾರ, ನಿತ್ಯಲೋಕದಿಂದ ಸಂಚಾರ, ಪ್ರತಿನಿತ್ಯ ನಿತ್ಯಲೋಕದಲ್ಲೇ ಇರಬೇಕು. ಅವನು ನಿತ್ಯಲೋಕಕ್ಕೆ ಬರೋಕ್ಕೂ ನೀನೇ ಬೇಕು. ಆ ಥರ ಅನ್ವಯಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದರಿಂದ ಪರಮಾತ್ಮ ಚೇತನ ಉದ್ಧಾರಕ್ಕೋಸ್ಕರವಾಗಿ ಆಚಾರ್ಯ ರೂಪದಲ್ಲಿ ಬರ್ತಾನೆ. ಸೊ ಅವನ ಮಹಿಮೆಯೆಲ್ಲ ಎಲ್ಲಿ ಕ್ರೋಢೀಕರಣವಾಗಿದೆ? ಆಚಾರ್ಯರ ಪಾದುಕೆ. ಸೊ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ. ಪರಮಾತ್ಮನ ಪಾದುಕೆ ವೈಭವ, ಅವನ ಭಕ್ತರ ವೈಭವ, ಅವನ
ಅವನು ಆಚಾರ್ಯನಾಗಿ ಪರಮಾಚಾರ್ಯನಾಗಿ ಇರುವಂಥ ಆ ವೈಭವವನ್ನು ತೋರಿಸ್ತಾನೆ. ನಮಗೆ ಸೂಕ್ಷ್ಮ ರೂಪದಲ್ಲಿ ಅವನ ಮಹಾತ್ಮೆ ಗೊತ್ತಾಗೋದಿಲ್ಲ, ಸ್ಥೂಲದಲ್ಲಿ ತಾನೇ ನಮ್ಗೆ ಗೊತ್ತಾಗೋದು. ಈಗ ಅವ್ರಿಗೆ ಎಷ್ಟು ಒಳ್ಳೆಯವರಾಗಿರ್ಬೋದು, ನಿಮಗೇನು ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಕಾಣಿಸ್ಕೊಳ್ಬೇಕಾದ್ರೆ ಸ್ಥೂಲ ಬೇಕು, ಅದಕ್ಕೆ ಇದೆಲ್ಲ ಅರ್ಚಾರೂಪವೇ. ಅದಕ್ಕೋಸ್ಕರ ತಿಥಿರಷ್ಟಮಿ ಯದವತಾರ ವೈಭವ ಪ್ರಥಮ ತಿಥಿಸ್ತ್ರಿಜಗತಾಮಜಾಯತ ಮಣಿಪಾದುಕೆ ತಂ ಉಪನೀಯ ವೀತಿಕಾಸು ರಾಜಮಾರ್ಗದಲ್ಲಿ ನೀ ಕರ್ಕೊಂಡು ಬರ್ತೀಯಾ. ಅತಿಥಿ ಕರೋಷಿ ತದನನ್ಯ ಚಕ್ಷುಷ, ಅದಕ್ಕೆ ಹೇಳಿಬಿಟ್ರು. ಚಕ್ಷುಷು ನಮ್ಮ ಚರ್ಮಚಕ್ಷುಷನಿಂದ ಕಾಣಬೇಕು ಅಂತಂದರೆ ಅದು ಸ್ಥೂಲ ರೂಪ, ಸೂಕ್ಷ್ಮ ರೂಪ ಈ ಕಣ್ಣಿಗೆ ಕಾಣಿಸುತ್ತೆ. ಜ್ಞಾನಚಕ್ಷುಷಿಗೆ ಜ್ಞಾನಚಕ್ಷುಷಿಗೆ ಕಾಣಿಸುತ್ತೆ ಅಂದರೆ ಏನರ್ಥ? ಅನುಭವ. ಅದರಿಂದ ಅನುಭವ ನಿನಗಾಗೋದ್ರಿಂದ ಬೇರೆ ಯಾರಿಗೂ ತೋರ್ಸೋಕ್ಕಾಗೋದಿಲ್ಲ. ಯಾರಾದರೂ ಇದ್ದಾರಾ? ಸರಿ, ನಾನು ಇಲ್ಲಿ ಯಾರಾದರೂ ಬಂದು ಅಡ್ಮಿಟ್ ಅಂತ ಬರ್ತೇನೋ ಅಂತ. ಹಾಂ, ತಿಥಿ ಅಷ್ಟಮಿ ತಿಥಿ ಏನಾಯಿತು? ಅಷ್ಟಮಿ ತಿಥಿ ಅದಕ್ಕೆ ಒಂದು ಏನು ಮಹಿಮೆ ಇರಲಿಲ್ಲ. ಅಷ್ಟಮಿ ತಿಥಿನಲ್ಲಿ ಏನೂ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಪ್ರಥಮ ಸ್ಥಾನವನ್ನು ಕೊಡಬೇಕು ಅಂತ ಕೃಷ್ಣ ಅದರಲ್ಲಿ ಅವತಾರ ಮಾಡಿದ್ನಂತ. ಅದನ್ನು ಹೇಳ್ತಾರೆ ಯದವತಾರ ವೈಭವ, ನಿನ್ನ ಅವತಾರದ ವೈಭವದಿಂದ ನೀನು ಅವನನ್ನು ಅವತಾರ ಮಾಡಿಸ್ಬಿಟ್ಟೆ ಕೃಷ್ಣರ ಅಷ್ಟಮಿ ತಿಥಿ. ಇಲ್ಲಾಂದರೆ ಅದಕ್ಕೆ ಮಹಿಮೆ ಇರಲಿಲ್ಲ, ಅದಕ್ಕೆ ಅಗ್ರಸ್ಥಾನ ಕೊಡಬೇಕು ಅಂಥೇಳಿ ಅದು ಈಗ ನೀನು ಅಷ್ಟಮಿ ದಿನ ಹುಟ್ಟಿದಂಥ ಕೃಷ್ಣನನ್ನು ಎಲ್ಲ ಕಡೆಗೂ ಸಂಚಾರ ಮಾಡಿಸಿದ್ಯೋ ಇಲ್ವೋ? ಪೂರ್ತಿ ವ್ರಜಭೂಮಿನಲ್ಲಿ, ಪೂರ್ತಿ ಭಾರತ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಮಧುರೆಯಿಂದ ದ್ವಾರಕೆವರೆಗೂ, ದ್ವಾರಕೆಯಿಂದ ಮೇಲ್ಕೋಟೆವರೆಗೂ ಇಲ್ಲೆಲ್ಲ ಬಂದು ಸಂಚಾರ ಮಾಡಿದ್ನೋ ಇಲ್ವೋ? ಯಾವಾಗಲೂ ನಿನ್ನನ್ನು ಧರಿಸ್ಕೊಂಡು ಬಂದ. ನೀ ಯಾಕೆ ಮಾಡಿಸ್ದೆ? ತಿಥಿರ ಅಷ್ಟಮಿನಲ್ಲಿ ಹುಟ್ಟಿದಂಥ ಕೃಷ್ಣ ಅವನೇ ಹುಟ್ಟಿದಾನೆ ಇಂಥ ಮಹಾತ್ಮ, ನೀವು ಅದನ್ನು ಯಾಕೆ ತಳ್ಳಿಬಿಡ್ತೀರಾ? ಆ ತಿಥಿರ ಅಷ್ಟಮಿನಲ್ಲಿ ಏನು ಮಾಡಿದ್ರೂ ಒಳ್ಳೆಯದಾಗತ್ತಲ್ಲ. ಕೃಷ್ಣನ ನೆನೆಸ್ಕೊಳ್ಳಿ. ಮಾಂ ಅನುಸ್ಮರ ಮಾಂ ಅಂತ ಹೇಳ್ಕೊಂಡಿದ್ದಾನೋ ಇಲ್ವೋ? ಮಾಂ ಭಜ ಅಂತ. ಸೊ ನಾನು ಅಂದರೆ ಅವನು ತಿಥಿನಲ್ಲಿ ಹುಟ್ಟಿ ತೋರಿಸಿದ್ದಾನೆ. ಆ ಪರಮಾತ್ಮನಿಗೂ ತಿಥಿಯೂ ಯಾವುದೂ ಸಂಬಂಧನೇ ಇಲ್ಲ. ಅವನು ಅತಿಥಿ, ಅವನು ಇದೆಯಾ? ಇಲ್ಲ. ಅವನಿಗೂ ತಿಥಿ ಏನು ಮಾಡಿದ್ರು? ಅವನು ಅವತಾರ ಮಾಡೋ ಕಾಲದಲ್ಲಿ ನಮಗೆ ತೋರ್ಸೋಕ್ಕೋಸ್ಕರ ನಾವೆಲ್ಲ ಅದನ್ನು ತಾನೇ ನಂಬ್ತೀವಿ. ಸ್ಥೂಲತನ್ನು ಇಲ್ಲಿ ಕಾಣುವುದನ್ನು ತಾನೇ ನಂಬ್ತೀವಿ. ಯಾರ್ಯಾರಿಗೆ ಯಾವ ತಿಥಿನಲ್ಲಿ ಏನೇನು ಮಾಡಿದ್ರು ಅವ್ರಿಗೆ ಎಷ್ಟು ಚೆನ್ನಾಗಿದ್ದಾರೆ ಆ ತಿಥಿನಲ್ಲಿ ಆಯಿತು ಅಂತ ನಾವು ಎಕ್ಸಾಂಪಲ್ ತೊಗೊಳ್ತೀವಲ್ವಾ. ಅದಕ್ಕೆ ಪರಮಾತ್ಮನೇ ಹುಟ್ಟಿದಾನಲ್ಲ, ಅವತಾರ ಮಾಡಿದಾನಲ್ಲ, ಅದರಿಂದ ಮೊದಲನೆಯ ಸ್ಥಾನ ಪಡ್ಕೊಂಬಿಟ್ಲು ತಿಥಿರಷ್ಟಮಿ. ಅದರಿಂದ ಇದರಲ್ಲಿ ಹೇಳ್ತಾರೆ ಪ್ರಥಮ ಆಯಿತು. ಪ್ರಥಮ ಅಂತಂದ್ರೇನು? ಮೊದಲನೇ ಸ್ಥಾನ, ಅಗ್ರಸ್ಥಾನ ತಿಥಿಗೆ ಬಂತು. ಪರಮಾತ್ಮನಿಗೂ ಯಾವ ತಿಥಿನೂ ಇಲ್ಲ, ನಕ್ಷತ್ರನೂ ಇಲ್ಲ, ಏನೂ ಇಲ್ಲ. ಆ ಸೂಕ್ಷ್ಮ ರೂಪದ ಆ ಭಗವಂತನಿಗೆ ಏನಾದರೂ ಉಂಟಾ? ಇಲ್ಲ. ಅದಕ್ಕೋಸ್ಕರ ಅವನು 5 ತಗೊಂಡಿದ್ದಾನೆ, 5 ರೂಪವನ್ನು ತಗೊಂಡಿದ್ದಾನೆ. ಪರ, ವಿಭವ, ವ್ಯೂಹ, ಅರ್ಚ, ಅಂತರ್ಯಾಮಿ. ಸೊ ಅಂತರ್ಯಾಮಿಗೂ ಏನಿಲ್ಲ, ಅಂತರ್ಯಾಮಿನೂ ಸೂಕ್ಷ್ಮ, ವಿಭವ ಸ್ಥೂಲ, ಪರ ಸೂಕ್ಷ್ಮ, ಆ್ಯಂಡ್ ಕ್ಷೀರಾಬ್ದಿ ನಮಗೆ ಗೊತ್ತಿಲ್ಲ. ಅರ್ಚೆನಲ್ಲಿ ತೋರಿಸ್ಕೊಳ್ತಾ ಇರೋದ್ರಿಂದ ವಿಭವಕ್ಕೂ ಅರ್ಚೆಗೂ ಎಲ್ಲ ಅಪ್ಲೈ ಆಗುತ್ತೆ. ಲೀಲಾವತಾರದಲ್ಲಿ ಲೀಲಾ ಭೂಮಿನಲ್ಲಿ ಏನೇನಿದೆಯೋ ಅದೆಲ್ಲ ಅವನು ಅಪ್ಲೈ ಮಾಡಿಕೊಂಡೇ ಬರ್ತಾನೆ. ನಾನು ಈ ತಿಥಿನಲ್ಲಿ ಬರ್ತೀನಿ, ಈ ನಕ್ಷತ್ರದಲ್ಲಿ ಪ್ರತಿಷ್ಠೆ ಆಗಬೇಕು, ಇದರೆಲ್ಲ ಆಗಬೇಕು ಅಂತ. ಸೊ ಈಗ ರೇವತಿ ನಕ್ಷತ್ರ ರಂಗನಾಥನಿಗೆ ಯಾತಕ್ಕೆ ಅಂತಂದರೆ ಅವನು ಫಸ್ಟ್ ವಿಭೀಷಣ ಬಂದಾಗ ಅವನಲ್ಲಿ ಬಂದಿದ್ದು ರೇವತಿ ನಕ್ಷತ್ರ ದಿವಸ. ಅದರಿಂದ ಏನಾಯಿತು? ರೇವತಿ ಆಗೋಯ್ತು. ಸೊ ಅರ್ಚಾನಲ್ಲಿ ಆ ಥರ. ಶ್ರವಣ ಶ್ರೀನಿವಾಸನಿಗೆ, ವಿಭವಾವತಾರದಲ್ಲಿ ವಾಮನನಿಗೆ ಶ್ರವಣ ದ್ವಾದಶ್ಯಾಮ್ ಅವನು ಅವತ್ತು ಅವತಾರ ಮಾಡಿ. ಹಾಗೆ ಅವತಾರದಲ್ಲಿ ಮಾತ್ರ ಅವನಿಗೆ ಇದೆಲ್ಲ ಉಂಟು. ಆದ್ದರಿಂದ ಆತ್ಮಕ್ಕೂ ತಿಥಿ ಇದು ಎಲ್ಲ ಏನಿಲ್ಲ, ಸೂಕ್ಷ್ಮವಾದದ್ದು.
ಶರೀರ ಉಂಟಾದಾಗ ಅದಕ್ಕೆ ಈ ತಿಥಿ, ಈ ನಕ್ಷತ್ರ ಹುಟ್ಟಿದ್ದಕ್ಕೆ ತಿಥಿ, ಸತ್ತಿದ್ದಕ್ಕೆ ಎಲ್ಲ ಇಟ್ಕೊಂಡಿದ್ದೀವಲ್ಲ ನಾವು, ಬೇಕಲ್ಲ ಸರಿ, ಅದನ್ನು ತೋರಿಸ್ತಾರೆ. ಆದರೆ ಪಾದುಕಾದೇವಿ ಅದಕ್ಕೋಸ್ಕರ ಕೃಷ್ಣನನ್ನು ಅವತಾರ ಮಾಡುವಂತೆ ಮಾಡಿ ಸಂಚಾರ ಮಾಡಿಸಿ ಊರಲ್ಲೆಲ್ಲ ಅಷ್ಟಮಿ ತಿಥಿ ಅಂತ ಪ್ರಭಾವವನ್ನು ತೋರಿಸ್ಬಿಟ್ಟು ಅದಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟುಬಿಟ್ಲು. ಅದು ಪ್ರತಿಭಾವ. ಅದರಿಂದ ಎಲ್ಲ ಹೇಳ್ತಾರೆ ಎಲ್ಲ ತಿಥಿಗಳೂ ಅವನದ್ದೇ. ಪರಮಾತ್ಮನ ವಿಭೂತಿ ಯೋಗ, ವಿಶ್ವರೂಪ ಮತ್ತು ವಿಭೂತಿ ಯೋಗ ಎರಡರಲ್ಲೂ ಏನು ಹೇಳ್ತಾನೆ, ಎಲ್ಲ ನಾನೇ. ಮತ್ತು ಯಾಕೆ ಒಂದೊಂದನ್ನು ಮುಖ್ಯವಾಗಿ ಹೇಳಿದ್ದಾರೆ? ಎಲ್ಲನೂ ತತ್ಕೃತ ನ್ಯಾಯದಲ್ಲಿ ನಾ ಹೇಳಿದೆ ಅಂತ ಅದಕ್ಕೆ ಮುಖ್ಯತ್ವ ಬೇರೆ ಎಲ್ಲ ಬೇರೆ ಚೆನ್ನಾಗಿಲ್ಲ ಅಂತಲ್ಲ. ಈಗ ಧನುರ್ಮಾಸ ಎಲ್ಲ ಮಾಸಾನ ಮಾರ್ಗಶೀರ್ಷೋಷ್ಮಿ ಅಂತ ಹೇಳಿದ್ದು ಮಾರ್ಗಶೀರ್ಷ ಮಾರ್ಗವನ್ನು ತೋರಿಸುವಂಥ ತಲೆ ಆಗಿರೋದ್ರಿಂದ ಅದಕ್ಕೆ ಹೇಳಿದ್ದೀನಿ. ಆದರೆ ಎಲ್ಲ ಮಾಸಗಳು ನಾನೇ. ಕಾಲವೇ ಇಲ್ಲದವನು, ಕಾಲವೇ ಅವನು. ಸೊ ಅದರಿಂದ ಎಲ್ಲ ಕಾಲನೂ ಅವನೇ. ಆ ಥರ ಗುರುತಿಗೋಸ್ಕರವಾಗಿ ಅವನಿಲ್ಲಿ ಬಂದಿದ್ದ ಅನ್ನೋಕ್ಕೋಸ್ಕರ. ಆದರೆ ಪರಮಾತ್ಮನ ವಿಲಕ್ಷಣವಾದ ಗುರುತುಗಳು ಶ್ರೀಯಪ್ಪತಿತ್ವ, ಶಂಖಚಕ್ರಧರತ್ವ, ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂಥ ಕಾರಣತ್ವ, ಇದೆಲ್ಲ ಅವನ ವಿಲಕ್ಷಣ ಲಕ್ಷಣ, ಬೇರೆ ಯಾರಿಗೂ ಇಲ್ಲದೆ ಇರುವಂಥ. ಶ್ರೀಯಪ್ಪತಿತ್ವ ಇಲ್ಲ, ಆತ್ಮ ಎಲ್ಲ ಒಂದೇ. ಆದರೆ ಆತ್ಮ ಸ್ತ್ರೀ, ಆ ಶ್ರೀಯನ್ನು ಅವನು ಶ್ರೀಗೆ ಪತಿ. ಎಲ್ಲ ಜೀವಾತ್ಮನೂ ಶ್ರೀ, ಅವರಿಗೆ ಪತಿ. ಸೊ ಅವನೊಬ್ಬನಿಗೆ ಶ್ರೀಯಪ್ಪತಿತ್ವ, ನಮಗೆಲ್ಲ ಇಲ್ಲ. ಅದರಿಂದ ಜೀವಾತ್ಮಕ್ಕೆ ಪರಮಾತ್ಮನ ಲಕ್ಷಣ ಇಲ್ಲ. ಪರಮಾತ್ಮನಿಗೆ ಅದೊಂದೇ ಲಕ್ಷಣ. ನೀನು ಶಂಖಚಕ್ರ ಧಾರಣೆ ಮಾಡ್ಕೊಳ್ಳೋದು ಶರೀರಕ್ಕೆ ಹೊಟ್ಟೋಗತ್ತೆ, ಆತ್ಮಕ್ಕಿಲ್ಲ. ಆದರೆ ಅವನಿಗುಂಟು ವಿಲಕ್ಷಣ. ಅದರಿಂದ ಅದನ್ನೆಲ್ಲ ಕೊಟ್ಟು ಇವನೇ ಪರಮಾತ್ಮ ಅಂತ ಹೇಳೋದಕ್ಕೋಸ್ಕರ. ಹಾಗೆ ಪಾದುಕಾದೇವಿ ತಿಥಿರಷ್ಟಮಿ ನೋಡಿ, ಮಣಿಪಾದುಕೆ ರತ್ನಮಣಿಮಯ, ರತ್ನವನ್ನು ಹುದುಗಿಸಿಟ್ಟು ಸುಂದರವಾಗಿ ಮಾಡಿರುವಂಥ ಪಾದುಕೆಯೇ. ಒಂದೊಂದು ರತ್ನ ಮುಂದಕ್ಕೆ ಬೇಕಲ್ಲ, ಮುಂದಕ್ಕೆಲ್ಲ ಒಂದೊಂದನ್ನೇ ವರ್ಣನೆ ಮಾಡ್ತಾರೆ. ಅದರಲ್ಲಿರುವಂಥ ಒಂದು ರತ್ನವನ್ನು ತಗೊಂಡು ಅದರ ಬಗ್ಗೆ ವಿಚಾರದಲ್ಲಿ ಅವನಿಗೆ ಅಷ್ಟಮಿ ತಿಥಿ ಎನ್ನುವಂತಹ ತಿಥಿಯು ಎದ್ದ ಅವತಾರ ವೈಭವ, ಭಗವಂತನ ಅವತಾರ ಕಾಲದಲ್ಲಿ ಆ ತಿಥಿಗೆ ವೈಭವ ಉಂಟಾಯಿತು. ತ್ರಿಜಗತಾಂ ಪ್ರಥಮ, 3 ಲೋಕಗಳಲ್ಲೂ ಪ್ರಥಮವಾಗಿ ಸ್ಥಾನವನ್ನು ಪಡ್ಕೊಂಡು ಬಿಡ್ತು ತಿಥಿರಷ್ಟಮಿ. ಮೊದಲನೇದಾಗಿ ಅಜಾಯತ ಆಗಿಬಿಡ್ತು. ಅದಕ್ಕೆ ಕಾರಣ ತಮ್, ಅಂತಹ ದೇವನನ್ನು ತ್ವಂ ನೀನು ಬೀತಿಕಾಸು, ಬೀದಿಗಳಲ್ಲಿ ಕರ್ಕೊಂಡು ಹೋದ. ಕೃಷ್ಣಾವತಾರ ಕಾಲದಲ್ಲಿ ಯಾವ್ಯಾವ ಬೀದಿಗೆ ಹೋಗಿಲ್ಲ ಅವನು, ಯಾವ್ಯಾವ ಕೇರಿನೆಲ್ಲ ಹೋಗಿಲ್ಲ. ಹೋಗೋದು ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲೂ ಎಲ್ಲ ಕಡೆಯಲ್ಲೂ ಇರ್ತಾಯಿದ್ದ. ಒಂದು ಗೋಪಿ ಮನೆಯಲ್ಲ, ಇಲ್ಲಿ ಬೆಣ್ಣೆ ತಿಂತಾಯಿದ್ರೆ ಅಲ್ಲಿ ಮೊಸರು ಕುಡಿತಾ ಇದ್ದ. ಇನ್ನೊಂದು ಮನೆಯಲ್ಲಿ ಕಡಿತಾ ಇದ್ದ ಆ ಗೋಪಿ ಮುಂದೆ ಕೂತ್ಕೊಂಡು. ಇನ್ನೊಂದು ಮನೆಯಲ್ಲಿ ಆ ಕೋತಿಗಳಿಗೆಲ್ಲ ಕೊಟ್ಕೊಂಡು ಅದನ್ನು ತಿನ್ಕೊಂಡು ಆಟ ನೋಡ್ತಾ ಇದ್ದ. ಸೊ ಎಲ್ಲ ಒಂದೇ ಕಾಲದಲ್ಲಿ ಮಾಡ್ತಾ ಇದ್ದ ಪರಮಾತ್ಮ. ಸೊ ಒಂದೇ ಕಾಲದಲ್ಲಿ ಎಲ್ಲರಲ್ಲೂ ಇದ್ದಾನೋ ಇಲ್ವೋ? ಈಗ ನಿಮ್ಮಲ್ಲಿ ಇಲ್ವಾ? ಬರೀ ಯೋಚನೆ ಮಾಡಬೇಕಾದ್ರೆ ಮಾತ್ರ ನಿಮ್ಮಲ್ಲಿ ಇರ್ತಾನ ದೇವನಿದ್ದಾನೆ ಅಂದಾಗ ಮಾತ್ರ ಇಲ್ಲ. ಉಳನ್, ಸದಾ ಉಳನ್, ಸರ್ವಕಾಲದಲ್ಲೂ ಉಳನ್. ಆ ವೈಭವವನ್ನು ತೋರ್ಸೋಕ್ಕೋಸ್ಕರವಾಗಿ ಇದನ್ನು ಅಂತಕ ತದನನ್ಯ ಚಕ್ಷುಷಾಂ, ದೇವರನ್ನು ಬಿಟ್ಟು ಮತ್ತಾವದನ್ನು ನೋಡೋಕ್ಕಾಗದೇ ಇರುವಂಥ ಜನ. ಮತ್ತೆಲ್ಲನೂ ನೋಡ್ತಾರೆ, ದೇವರನ್ನು ಮಾತ್ರ ನೋಡೋಕ್ಕಾಗಲ್ಲ. ಎಲ್ಲನೂ ನೋಡ್ತೀವಿ ನಾವು, ಆದರೆ ದೇವರನ್ನು ನೋಡೋಕ್ಕೆ, ಪರಮಾತ್ಮನನ್ನು ನೋಡೋಕ್ಕೆ. ಈಗ ನಾವು ಜೀವಾತ್ಮ ನೋಡೋಕ್ಕಾಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಈಗ ನಿಮ್ಮಲ್ಲಿ ಜೀವಾತ್ಮ ಇದೆ, ನಿಮ್ಮ ಇದನ್ನು ಶರೀರವನ್ನು ಮಾತ್ರ ನೋಡ್ತಾ ಇರೋದು ನಾನು, ಅದು ಮಾತ್ರ ಕಣ್ಣಿಗೆ ಕಾಣುತ್ತೆ. ನಿಮ್ಮ ಒಳಗಿಂದು ಸೂಕ್ಷ್ಮದ ಕಾಣಿಸ್ತಾ ಇಲ್ಲ. ಆದರೆ ಆ ಸೂಕ್ಷ್ಮವೇ ನೀವು ಅಂತ ಅಂದ್ಕೊಂಡಾಗ ನಾನು ನಿಮ್ಮನ್ನು ನೋಡ್ಬೋದೋ ಇಲ್ವೋ? ಆತ್ಮ ಅಂದ್ಕೊಂಡಾಗ ಎಲ್ಲವೂ ಜೀವಾತ್ಮ ಅಂತ ಮನಸ್ಸಿಗೆ ಬಂದಾಗ ಅದು ರೂಪ ಅನ್ನೋದು ಮರ್ತು ಹೋಗುತ್ತೆ. ಆದರೆ ಕಂಡಿಡ್ಕೊಳ್ತೀವಿ ನಾವು.
ನಿಮ್ಮನ್ನು ಒಂದು ಶರೀರದಿಂದ ವ್ಯತ್ಯಾಸದಿಂದ ಎಲ್ಲನೂ ವ್ಯತ್ಯಾಸ. ಒಂದು ಪದಾರ್ಥವು ಒಂದೇ ಥರ ಇಲ್ಲ ಪ್ರಪಂಚದಲ್ಲಿ ಎಕ್ಸೆಪ್ಟ್ ಜೀವಾತ್ಮ. ಈಗ ಎಲ್ಲನೂ ಒಂದೇ ಥರ ಮಾಡಿಬಿಟ್ಟಿದ್ರೆ ಸೃಷ್ಟಿ ಪರಮಾತ್ಮ ಈಗ ಮಾಡಿದಾನೆ ನೋಡಿ, ಮಾಡಿದಾನೋ ಇಲ್ವೋ? ಇರುವೆಗಳನ್ನು ನೋಡಿ, ಬೇರೆ ಎಲ್ಲ ಚಿಕ್ಕ ಚಿಕ್ಕ ಕೀಟಗಳನ್ನು ನೋಡಿ, ಒಂದೇ ಥರ ಇರುತ್ತೆ. ಕ್ಯಾನ್ ಯು ರೆಕಗ್ನೈಸ್? ಇಲ್ಲ. ಇದಕ್ಕೆ ಬೇರೆ ಬೇರೆ ಹೆಸರು ಕೊಡೋಕ್ಕಾಗತ್ತೆ. ಬಟ್ ಅದಕ್ಕೆ ವ್ಯತ್ಯಾಸ ತೆರೀತೀನಿ ಕಾಣ್ತದೆ, ನಮ್ಳಿಗೆ ತೆರೀಲಿ. ಇಲ್ಲ, ಅಲ್ಲಿ ಇಲ್ಲ, ಅದೇ ಥರ ಇದೆ ಎಲ್ಲ. ಈಗ ರಕ್ತ ಕಣಗಳೆಲ್ಲ ಒಂದೇ ಥರ ಇದೆ, ಬೇರೆ ಇದೆಯಾ? ಸೊ ಗ್ರೂಪ್ ಆಗೋಯ್ತದು. ರಕ್ತ ಕಣಗಳು, ಕಣಗಳು, ಚರ್ಮ ಕಣಗಳು ಎಲ್ಲ, ಅದೆಲ್ಲ ಜೀವಾತ್ಮಗಳು ಎಲ್ಲ ಒಂದೇ ಥರ ಇದೆ. ಅದರಲ್ಲಿ ವ್ಯತ್ಯಾಸ ಉಂಟಾದಾಗ ಕಾಯಿಲೆ. ಒಂದಕ್ಕೆ ಬಂದ್ರೇ ಕಾಯಿಲೆ. ಅರ್ಥ ಆಯ್ತು? ಸೊ ಈಗ ಆ ತರಹ ನಾವು ನೋಡೋದಕ್ಕೆ ಕಲ್ತ್ಕೊಳ್ಬೇಕು. ದರ್ಶನ, ಸಮಾನ ದರ್ಶನ, ಸಮದರ್ಶನ. ಆದರೆ ನಮಗಾಗಲ್ಲ ನೋಡೋಕ್ಕೆ. ಎಲ್ಲದರಲ್ಲೂ ವಿವಿಧತೆ. ಅದಕ್ಕೆ ಅವ್ರಿಗೇನು ಹೇಳ್ತಾರೆ, ತುಂಬ ಆಕಾರಗಳು ಉಂಟು ಪರಮಾತ್ಮನಿಗೆ. ಅವನದ್ದೇ ಇದೆಲ್ಲ. ಒಂದು ರೂಪ ಅಲ್ಲ, ಅನೇಕ ರೂಪ. ಏಕರೂಪ, ಅನೇಕ ರೂಪ. ಒಂದು ರೂಪ ಪರಮಾತ್ಮನಿಗೆ, ಆದರೆ ಅದನ್ನು ಅನೇಕವಾಗಿ ಮಾಡ್ಕೊಂಡು ಬಿಡ್ತಾರೆ. ಅದೇ ಸೃಷ್ಟಿ. ಒಬ್ಬ ಇದ್ದಿದ್ದು ಬಹುಶ್ಯಾಂ ಪ್ರಜಾಯೇತ. ಒಂದು ರೂಪ ಅನೇಕ ರೂಪವಾಗುತ್ತೆ. ಸೊ ಆ ರೂಪವೂ ಪರಮಾತ್ಮನೇ. ಆ ರೂಪ ಯಾವುದಲ್ಲಿ ತೋರಿಸ್ತಾರೆ? ಅಗ್ನಿ ಒಂದೇ ಥರ ತಾನೇ ಅಲ್ಲ? ಇಲ್ಲ, ಅಗ್ನಿಲೂ ಬೇರೆ. ಸೂರ್ಯನ ಕಿರಣ ಬೇರೆ, ನಕ್ಷತ್ರ ಬೇರೆಯಾಗಿ ಕಾಣಿಸುತ್ತೆ, ಚಂದ್ರ ಬೇರೆ ಕಾಣಿಸುತ್ತೆ, ಸೂರ್ಯ ಬೇರೆ, ಅಗ್ನಿ ಬೇರೆ. ನಿಮ್ಮನೆ ಅಗ್ನಿ ಬೇರೆ, ಅವ್ರ ಮನೆ ಅಗ್ನಿ ಬೇರೆಯಾಗಿ ಕಾಣಿಸುತ್ತೆ, ಇಲ್ವಾ? ಬೇರೆ ಬೇರೆ ರೂಪ ತಗೊಳತ್ತಲ್ಲ. ಅಗ್ನಿ ಯಾವ ರೀತಿ ಬೇರೆ ಬೇರೆ ರೂಪವನ್ನು, ಅದು ಯಾವುದು ಉರಿಸ್ತಾ ಇದೆಯೋ ಆ ರೂಪವನ್ನು ತಗೊಳ್ಳುತ್ತೋ, ಆ ರೀತಿ ಅವನ ತೇಜಸ್ಸು ಯಾವ್ಯಾವ ಶರೀರದಲ್ಲಿ ಹೇಗಿದೆಯೋ ಆ ರೂಪ ತಗೊಳ್ಳು. ಸೊ ನಮ್ಮಲ್ಲೂ ಎಲ್ಲ ಉಂಟಲ್ಲ, ಶಕ್ತಿ ಉಂಟು, ತೇಜಸ್ಸು ಉಂಟು, ಬಲ ಉಂಟು, ಎಲ್ಲ ಉಂಟು. ಆದರೆ ಪರಿಪೂರ್ಣ ಇಲ್ಲ. ಪರಿಪೂರ್ಣತೆ ಪರಮಾತ್ಮ. ವೇದಾಂತ. ಸರಿ, ಅದರಿಂದ ಇವರು ಹೇಳ್ತಾರೆ ಇದರಲ್ಲಿ, ಪಾದುಕಾದೇವಿ ನೀನು ಅಷ್ಟಮಿ ತಿಥಿಗೆ ಪ್ರಧಾನ ಸ್ಥಾನವನ್ನು ಕೊಟ್ಟುಬಿಟ್ಟೆ. ಪ್ರಥಮ ಸ್ಥಾನವನ್ನು ಕೃಷ್ಣನನ್ನು ಸಂಚಾರ ಮಾಡಿಸಿಕೊಂಡು ಬಂದು ಅವನ ಮಹಾವೈಭವಯುಕ್ತನಾದ ಕೃಷ್ಣನ ಎಲ್ಲ ಚೇಷ್ಟಿತೆಗಳನ್ನೆಲ್ಲ ತೋರಿಸಿಬಿಟ್ಟು ತಿಥಿ ಅಷ್ಟಮಿಗೆ ಅವನು ಮಹಾನುಭಾವ ಅಂತ ಅವನಿಗೆ ಒಂದು ಇದನ್ನು ಕೊಡಿಸಿ, ಆ ಮಹಾನುಭಾವ ಹುಟ್ಟಿದ್ದಂಥ ದಿನ ಅದು ಪ್ರಥಮವಾಯಿತು. ನಾವು ಅದಕ್ಕೆ ಆಳ್ವಾರ್ ಹುಟ್ಟಿದ ನಕ್ಷತ್ರ ಎಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತೀವಲ್ಲ, ಅದು ಓ ಅಪ್ಪಡಿಯಾ ಅಂತ. ரொம்ப நல்லது ಆಳ್ವಾರ್ ನಕ್ಷತ್ರದಲ್ಲಿ ಪರಂದುಟಿಕ್ರ. ಅಪಾರ ಪ್ರಖ್ಯಾತಿ. ಈಗ ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದರೆ ಕೆಲವರಿಗೆಲ್ಲ ಅದು ನಕ್ಷತ್ರ ಆಗಲ್ಲ ಅಂತಾರೆ, ಆದರೆ ರಾಮಾನುಜನ ನಕ್ಷತ್ರ ಅದಕ್ಕೋಸ್ಕರ. ಅದಕ್ಕೆ ವೈಭವ. ಅಪಾರ ಪ್ರಖ್ಯಾತೆಯೇ ಅಶರಣ ಶರಣ್ಯತ್ವ ಯಶಸ ನನುತ್ವೇ ರಂಗೇಂದು ಚರಣಪಾಲಸ್ಯಾಭಿಶರಣಂ ಯಯಾಲಬ್ಧು ಪಂಗು ಪ್ರಭೃತಿರಸೋ ರಂಗನಗರ ಪ್ರತೋಳಿ ಪರ್ಯಂಕೆ ನಿಧಿರ್ನಗವಾಚ ನಿಧಿಮಿವ. ರತ್ನ, ಒಂದು ನಿಧಿ ರಂಗನಾಥ. ಪ್ರಣವಾಕಾರದ ಆ ಒಂದು ವಿಮಾನದಲ್ಲಿ ಇರುವಂಥ ಅದು ಒಂದು ಪೆಟ್ಟಿಗೆ. ಆ ಪೆಟ್ಟಿಗೆಯಲ್ಲಿ ಒಂದು ರತ್ನ ಯಾರು? ರಂಗನಾಥ. ಮಣಿ, ಮಾಲೆ ಮಣಿವಣ್ಣಾಗೆ ವ್ಯಾಖ್ಯಾನ. ಮಣಿ ಅಂದರೆ ಏನು? ರತ್ನ. ಅದು ಯಾವ ರತ್ನ? ರಂಗರತ್ನ. ಸಾಮಾನ್ಯ ರತ್ನ ಅಲ್ಲ. ಆರಾದ ವರುಳಮುದಂ ಪೊದಿಂದ ಕೋಯಿಲ್ அம்புயத்தோன் அயோத்தி மன்னர் கழித்த கோயில் தோலாத தனிவீரன் தொழுத கோயில் துணையான வீடனர்க்கு துணையாம் கோயில் தீராத வினையனைத்தும் தீர்க்கும் கோயில் சேராத பயனெல்லாம் சேர்க்கும் கோயில் ತಿರುವರಂಗಂ ಎನ ತಿಗಳು ಕೋಯಿಲ್ ತಾನೇ. ರತ್ನ. ಅದಕ್ಕೆ ಹೇಳ್ತಾರೆ ಅದು ಒಂದು ರತ್ನ. ಆ ರತ್ನನೇ ಇಲ್ಲಿ ಹೇಳ್ತಾರೆ, ಅಮ್ಮ ಪಾದುಕಾದೇವಿ, ಆ ರತ್ನವನ್ನು ನೀನು ಯಾವಾಗಲೂ ಎಟ್ಕೊಂಡು ಓಡಾಡ್ತಾ ಇರ್ತೀಯಲ್ಲ. ರತ್ನವನ್ನು ಎಲ್ಲರೂ ಒಳಗಡೆ ಇಡ್ತಾರೆ, ಭಯ ಎಲ್ಲಿ ಕತ್ಕೊಂಡು ಹೋಗ್ತಾರೋ ಅಂತ. ನೀನು ಆ ರತ್ನವನ್ನು ಪ್ರಕಾಶಪಡಿಸ್ತೀಯ. ರತ್ನ
ಬಹುರತ್ನ ಪದ್ಧತಿ. ಇಲ್ಲಿ ಹೇಳ್ತಾರೆ, ಓ ಪಾದುಕಾದೇವಿ, ಎಲ್ಲರೂ ಏನು ಅಂದ್ಕೊಂಡಿದ್ದೀವಿ ನಾವು, ಭಗವಂತನೇ ರಕ್ಷಕ, ಭಗವಂತ ತಾನೇ ರಕ್ಷಕ, ಸರ್ವರಕ್ಷಕ ಯಾರು? ಅದಕ್ಕೋಸ್ಕರ ಆ ಸ್ಥಿತಿ ರಕ್ಷಣೆ ಎನ್ನುವಂಥ ಪೋರ್ಟ್ಫೋಲಿಯೋ ತಾನಿಟ್ಕೊಂಡ್ಬಿಟ್ಟಿದ್ದಾನೆ. ಬ್ರಹ್ಮ ರಕ್ಷಕತ್ವವನ್ನು ಬ್ರಹ್ಮನಿಗೆ ಸೃಷ್ಟಿ ಕೊಟ್ಬಿಟ್ಟ, ಇವನಿಗೆ ಲಯ ಕೊಟ್ಬಿಟ್ಟ. ಅವನಲ್ಲಿ ಇದ್ದು ಮಾಡ್ತಾ ಇದ್ದಾನೆ, ಅವನೇ ಮಾಡೋದು. ಆದರೆ ಸಂಪೂರ್ಣವಾಗಿ ತಾನೇ ಅದು ಒಂದು ಜೀವಾತ್ಮನಲ್ಲಿ ಅನುಪ್ರವೇಶ ಮಾಡಿ ಕೆಲಸ ಮಾಡ್ತಾನೆ. ಇಲ್ಲಿ ತಾನೇ ವಿಷ್ಣು, ತಾನೇ ರೂಪ, ವಿಷ್ಣುವಿನ ರೂಪ ತನ್ನದೇ ಆಕಾರ, ಪರಮಾತ್ಮನ ಆಕಾರವೇ ವಿಷ್ಣು. ಬ್ರಹ್ಮ ಶಿವ ಜೀವಾತ್ಮನ ಅನುಪ್ರವೇಶ. ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ ತ್ರಿಮೂರ್ತಿ ಯಾರು ಅಂತ. ಸೊ ಅದ್ರ ಒಳಗಡೆ ಇರುವಂಥವನು ಕರೆಕ್ಟು, ಒಳಗಡೆ ಇರುವಂಥವನು ಅಂತರ್ಯಾಮಿಯಾಗಿ ಮಾಡುವಂಥವನು. ಆದರೆ ವಿಷ್ಣುವಿನಲ್ಲೂ ಅಂತರ್ಯಾಮಿ ಇಲ್ಲ, ಅದು ಅರ್ಥ ಮಾಡ್ಕೋಬೇಕು. ವಿಷ್ಣು ತಾನಾನ ಮೂರ್ತಿ. ಈಗ ಅವ್ರಿಗೆ ಮಾಡಿದಾರಲ್ಲ ರಾಮಾನುಜರಿಗೆ 3 ಮೂರ್ತಿ, ಅದನ್ನೇ ತೋರಿಸುತ್ತದು. ತಾನಾನ ಮೂರ್ತಿ ಯಾವುದು? ರಂಗನಾಥ, ಶ್ರೀರಂಗ ಕ್ಷೇತ್ರ. ತಾನಾನ ತಿರುಮೇನಿ ಅಂದರೆ ಅವನದೇ ತಿರುಮನೆ ಅಲ್ಲಿದೆ ಇದೆ, ಅದಕ್ಕೋಸ್ಕರ ಅದು ಹಾಗೆ ಇದೆ, ದಿವ್ಯ ತಿರುಮೇನಿ, ಏನೂ ಆಗಲ್ಲ. ಇಲ್ಲಿ ತಿರ್ಗಾ ಮತ್ತೆ ಎಲ್ಲ ಹೊಟ್ಟು ಅಪಾರ ಪ್ರಖ್ಯಾತೆಗೆ ಶರಣ್ಯತ್. ಅದರಿಂದ ಅಪಾರ ಮಹಿಮೆ ಉಳ್ಳಂಥ ಪರಮಾತ್ಮ ಒಬ್ಬನೇ ರಕ್ಷಕನಾದ್ದರಿಂದ ಎಲ್ಲರೂ ಯಾರಲ್ಲಿ ಶರಣಾಗತಿ ಮಾಡಿ ರಕ್ಷಣೆಗೆ ಪ್ರಾರ್ಥನೆ ಮಾಡ್ತಾರೆ? ನಾರಾಯಣ ಚರಣವು ಶರಣಂ ಪ್ರಪದ್ಯೆ ಅಂತ ಅಲ್ಲಿ ಪ್ರಪತ್ತಿ ಮಾಡ್ತಿ, ಅಪ್ಪ ನೀನೊಬ್ಬನೇ ಶರಣ್ಯಪ್ಪ, ನನಗೆ ಬೇರೆ ಯಾರೂ ಗತಿ ಇಲ್ಲ ಅಂತ ಆ ಶರಣ್ಯ ಚರಣವು ಶರಣಂ ಪ್ರಪದ್ಯೆ ಅಂತ ಹೋಗ್ತಾರೆ. ಆದರೆ ಅಂತಹ ಮಹಿಮೆಯುಳ್ಳ ಅಶರಣ್ಯನನ್ನು ನೀನು ರಕ್ಷಣೆ ಮಾಡ್ತೀನಿ ಅಂತೇಳಿ ಆ ಶರಣ್ಯನನ್ನು ರಕ್ಷಣೆ ಮಾಡ್ತೀನಿ. ಸೊ ಇವಾಗ ಅಶರಣ್ಯ ಯಾರಾದರು? ಪರಮಾತ್ಮ. ಅಶರಣ್ಯ ಶರಣ್ಯ ಯಾರಾದರು? ಪ್ರಖ್ಯಾತಿ ನನುತ್ವಂ ರಂಗೇಂದೋ ಚರಣಕಮಲ ಸ್ಯಾಪಿ ಶರಣಂ. ಅದೇ ಅರ್ಥ. ಅಮ್ಮ ಪಾದುಕಾದೇವಿ, ನನು ಓ ಪಾದುಕೆಗೆ, ತ್ವಂ ನೀನು, ಅಶರಣ ಶರಣ್ಯತ್ವ ಯಶಸ, ಬೇರೆ ರಕ್ಷಕರಿಲ್ಲ ಅನ್ನುವಂತಹ ಜನರನ್ನು ಸಂರಕ್ಷಣೆ ಮಾಡುವುದು ಕೀರ್ತಿ ಪರಮಾತ್ಮನಿಗೆ. ಅಪಾರ ಪ್ರಖ್ಯಾತಿ, ಅದು ಪ್ರಸಿದ್ಧಿ. ಅದರಿಂದ ಭಗವಂತ ಒಬ್ಬನೇ ರಕ್ಷಕ ಅಂತ ಎಲ್ಲರೂ ಅವನಲ್ಲಿ ಹೋಗಿ ಶ್ರೀರಂಗ ವಿಮಾನದಲ್ಲಿರುವಂಥ ಆ ರಂಗರತ್ನವನ್ನು ಹೋಗಿ ಪ್ರಪತ್ತಿ ಮಾಡ್ತಾರೆ. ಅವನ ಚರಣ, ಕಮಲ ಚರಣವನ್ನೇ ಆಶ್ರಯಿಸ್ತಾರೆ. ನೀನೇ ಗತಿ. ಅದಕ್ಕೆ ಕಾರಣ ರಾಮಾನುಜರು ಮಾಡಿದಂಥ ಶರಣಾಗತಿ. ಅವರು ಶರಣಾಗತಿಯನ್ನು ವರದನಲ್ಲಿ ಮಾಡಲಿಲ್ಲ, ದೇಶಿಕರು ವರದನಲ್ಲಿ ಮಾಡಿದ್ರು, ರಾಮಾನುಜರು ರಂಗದಲ್ಲಿ ಮಾಡಿದ್ರು. ಶ್ರೀರಂಗ ಕ್ಷೇತ್ರದಲ್ಲಿ ತಾನೇ ಪಂಗುರಿ ಉತ್ತರ ಅವರು ಮೊರೆ ಇಡ್ತಾರೆ. ಅದಕ್ಕೆ ಹೇಳ್ತಾರೆ ಅನಘ ವಾಚ, ದೋಷವಿಲ್ಲದ ಮಾತುಗಳಿಂದ ಅವನನ್ನು ಕೊಂಡಾಡ್ತಾರೆ. ದೋಷವಿಲ್ಲದ ಮಾತು ಅಂದ್ರೇನು? ವೇದ ಮಂತ್ರಗಳಿಂದ ಅವನಿಗೆ ಸಮರ್ಪಣೆಯನ್ನು ಮಾಡ್ತಾರೆ, ವೇದ ಪುಷ್ಪ ಸಮರ್ಪಣೆಯನ್ನು ಮಾಡಿ ಆರಾಧನೆಯನ್ನು ಮಾಡ್ತಾರೆ. ಅನಘ ವಾಚ, ಅಘ ಅಂದರೆ ದೋಷ, ಅನಘ ಅಂದರೆ ದೋಷ ಇಲ್ಲದ ವಾಚ, ವಾಕುಗಳಿಂದ ಅವನನ್ನು ನಿರವಧಿಹಿ, ಅವನನ್ನೇನಂತ ಕರೀತಾರೆ? ಅಪರಿಮಿತವಾದ ನಿಧಿ ಅನ್ನೋದು ಶ್ರೀರಂಗ ಕ್ಷೇತ್ರ ಅಂತ ಸ್ತೋತ್ರ ಮಾಡ್ತಾರೆ. ಪ್ರತೋಳಿ ಪರ್ಯಂತ ಅಂತಹ ನಿಧಿಯನ್ನು ನೀನು ಕರ್ಕೊಂಡು ಬಂದುಬಿಡ್ತೀಯ. ಬೀದಿನೆಲ್ಲ ಕರ್ಕೊಂಡು ಬಂದು ಆ ನಿಧಿಯನ್ನು ನೋಡಿ ಹೇಗಿದೆ ನಿಧಿ ಅಂತ ತೋರಿಸ್ತೀಯ. ಈಗ ನಾವು ಯಾವುದಾದ್ರೂ ರತ್ನವನ್ನು ತೊಗೊಂಡು ತೋರಿಸಿದ್ರಿ ತೋರ್ಸೋಕ್ಕಾಗತ್ತಾ? ಇಲ್ಲ. ಅದರಿಂದ ಭಗವಂತ ಒಂದು ರತ್ನ. ಅದಕ್ಕೆ ಹೇಳಿದರು ಭಗವಂತ ರತ್ನ. ಆದರೆ ಆ ರತ್ನವನ್ನು ಚಿಕ್ಕದಾಗಿ ಮಾಡಿಕೊಂಡು ಸರ ಮಾಡಿಕೊಂಡ್ರೆ, ಅದರಿಂದ ಗಟ್ಟಿಯಾಗಿರುವಂಥ ಬಿಸ್ಕೆಟೋ ಬ್ರಿಕ್ಕೋ ಗೋಲ್ಡು ಪರಮಾತ್ಮ, ಅದನ್ನು ಹಾಕ್ಕೊಳ್ಳೋಕ್ಕಾಗಲ್ಲ. ಅದೇ ಆಭರಣ ಮಾಡಿ ಹಾಕ್ಕೊಂಡಾಗ ನೋಡಿದ್ರಾ ನಂದು ಅಂತ ಹೋಗಿ ತೋರಿಸ್ತೀವಿ. ಅದರಿಂದ ಅದೇನು ಗೊತ್ತಾ? ಪರಮಾತ್ಮನ ನಾಮ ಆಭರಣ. ಪರಮಾತ್ಮ ಗಟ್ಟಿ ಚಿನ್ನ ಪ್ರಯೋಜನ ಇಲ್ಲ, ಆಭರಣ ಚಿನ್ನ ಎಷ್ಟು ಆನಂದವನ್ನು ಕೊಡುತ್ತೆ. ನಾಮ ಸಂಕೀರ್ತನೆ, ಪರಮಾತ್ಮನ ನಾಮ ಆ ಥರ ಇದೆ, ಅಷ್ಟು ಆಸ್ವಾದನೆ. ನಾವೇ ನೋಡಿ ಕನ್ನಡಿ ನೋಡಿಕೊಂಡು ಎಷ್ಟು ಚೆನ್ನಾಗಿದೆ ಅನ್ನಲ್ವ? ಏನು ಪ್ರಯೋಜನ ಇಲ್ಲ. ಅದು ತೃಣಕ್ಕಿಂತ ಸಮಾನ, ಅದು ಕಾರ್ಬನ್
ಡೈಮಂಡ್ ಕಾರ್ಬನ್ ಅದು. ಆದರೆ ನಾವು ಅದಕ್ಕೆ ಎಷ್ಟು ಕೊಟ್ಟಿದ್ದೀವಿ ನೋಡಿ. ಅದರ ಪ್ರಯೋಜನವಿಲ್ಲದ್ದು. ಆದರೆ ಪರಮಾತ್ಮ ಎನ್ನುವಂತಹ ಆಭರಣ ಇದೆಯಲ್ಲ, ಅದು ಆತ್ಮ ಪ್ರಯೋಜನಕ್ಕೋಸ್ಕರವಾಗಿ. ಅದಕ್ಕೆ ಆತ್ಮಾಭರಣವನ್ನು ಹಾಕ್ಕೊಳ್ಬೇಕೆ ವಿನಃ ದೇಹದ ಆಭರಣ ಅದು ತೃಣಕ್ಕೆ ಸಮಾನ. ದೇಹಕ್ಕೆ ಏನು ಮಾಡಿಕೊಂಡ್ರೂ ಪ್ರಯೋಜನ ಇಲ್ಲ. ಆತ್ಮಕ್ಕೆ ಅಲಂಕಾರ ಮಾಡಿಕೊಳ್ಬೇಕು. ಆತ್ಮ ಅಲಂಕಾರ ಅದು ಬ್ರಹ್ಮಾಲಂಕಾರ. ಬ್ರಹ್ಮನಿಗೋಸ್ಕರ ಆತ್ಮಾಲಂಕಾರ ಏನು? ಅಹಿಂಸಾ ಪ್ರಥಮಂ ಪುಷ್ಪೌ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಶಾಂತಿ ಪುಷ್ಪಂ ತಥೈವ ಚ. ಸೊ ಶಾಂತಿ, ಕ್ಷಾಂತಿ, ಸಹನೆ, ಅಹಿಂಸಾ, ಸತ್ಯ ಇದೆಲ್ಲ ಆತ್ಮದ ಪುಷ್ಪಗಳು, ಆತ್ಮದ ಆಭರಣಗಳು. ಆ ಆಭರಣಗಳನ್ನು ತೊಟ್ಕೊಂಡು ಓಡಾಡಬೇಕೇ ವಿನಃ ಈ ಹೊರಗಿನ ಆಭರಣ ದೇಹಕ್ಕೆ ಮಾತ್ರ. ಅದು ಜೊತೆಗೆ ಬರುವಂಥ, ಅದು ಜೊತೆಗೆ ಬಂದೇನು ಮಾಡುತ್ತೆ? ಅದೆಲ್ಲ ಪರಮಾತ್ಮನ ಗುಣ. ಆದ್ದರಿಂದ ಅದು ಆತ್ಮನನ್ನು, ಪರಮಾತ್ಮನನ್ನು ನಮಗೆ ತೋರಿಸಿಕೊಡುತ್ತೆ. ಅದರಿಂದ ಆತ್ಮಗುಣಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅದನ್ನು ತೋರಿಸ್ತಾರೆ ಇಲ್ಲಿ. ಇದರಲ್ಲಿ ಅತ್ಯಾಸೆಯನ್ನು ಪೂರೈಸ್ಕೊಳ್ತಾರೆ. ಎಲ್ಲರೂ ಬಂದು ರಂಗನಾಥನನ್ನು ಸೇವೆ ಮಾಡಿ ಉತ್ಸವದಲ್ಲಿ ಪಾಲ್ಗೊಂಡು ಅವನನ್ನು ಕರ್ಕೊಂಡು ಬರ್ತಾಯಿದ್ದ. ಎಷ್ಟು ಚೆನ್ನಾಗಿದೆ ಉತ್ಸವ ಅಂತ ಬಿದ್ದು ಬಿದ್ದು ನಮಸ್ಕಾರ ಮಾಡಿ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳ್ಕೊಳ್ತಾರೆ. ಎಲ್ಲನೂ ಪಾದುಕಾದೇವಿ ತಥಾಸ್ತು ಅಂತಾರೆ. ಅವನು ಹೇಳಲೇಬೇಕಾಗಿಲ್ಲ. ಅವನನ್ನು ಸುಮ್ಮನೆ ಕರ್ಕೊಂಡು ಬಂದುಬಿಟ್ಟಿದ್ದಾಳೆ ಪ್ರೆಸಿಡೆಂಟು ಸೈನ್ ಮಾಡೋ ಹಾಗೆ. ಬರೀ ಛಾಪ, ಬರೀ ಪರಮಾತ್ಮ ಹಿಂಗೆ ಹಾಕೋದು. ಯಾರು ಮಾಡೋದು? ವೈಭವನ್ನೆಲ್ಲ ತೋರಿಸೋದು ಪಾದುಕಾದೆ ಆಚಾರ್ಯ. ಅಂದರೆ ಪ್ರೈಮ್ ಮಿನಿಸ್ಟರ್ ಇವಳೆ ಅವರು ಪೆರ್ಮಾಡಿ ಪ್ರೆಸಿಡೆಂಟ್. ಅದೇ ತತ್ತಾದ್ವಾಸಗೃಹಾಂಗಣ ಪ್ರಣಯಿನಗ ಶ್ರೀರಂಗ ಶೃಂಗಾರಿಣಗ ವಾಲ್ಲಭ್ಯಾತ ವಿಭಕ್ತ ಮಂದರಗತಿ ತ್ವಮೇ ಗತಿರ್ಪಾದುಕೆ ಲೀಲಾ ಪಂಕಜ ಹಲ್ಲಕೋತ್ಪಲಗಲನ್ ಮಾಧ್ವೀಕ ಸೇಕೋತ್ಥಿತ ಯತ್ರಾಮೋದ ವಿಕಲ್ಪನಾ ವಿವೃಣತೆ ಶುದ್ಧಾಂತ ವಾರಕ್ರಮಂ. ಬಹಳ ಸುಂದರವಾದ ಒಂದು ಅರ್ಥ ಮಾಡ್ಕೊಂಬಿಡೋಣ. ಪಾದುಕೆ ತತ್ತಾದೃಕ್ ವಾಸಗೃಹ, ತತ್ತತ್ ವಾಸಗೃಹ. ತತ್ತತ್ ಅಂದರೆ ಅವರವರ ವಾಸ ಮಾಡುವಂತಹ ಮನೆ. ಅಂಗಣ ಕಾಂಪೌಂಡ್. ಕಾಂಪೌಂಡ್ ಅಂದರೆ ಅಂಗಳ. ಕಾಂಪೌಂಡಲ್ಲಿ ಜಾಗ, ಅವರವರ ಮನೆಯ ಅಂಗಳದಲ್ಲಿ. ಪ್ರಣಯಿನಃ ಶ್ರೀರಂಗ ಶೃಂಗಾರಿಣ. ಆಸೆಯುಳ್ಳವರಾಗಿ ಪರಮಾತ್ಮ ಅವರವರ ಅಂಗಣದಲ್ಲಿ ಆಸೆ. ಅವರವರ ಅಂಗಣ ಅಂದರೆ ಯಾವುದು? ಇಲ್ಲಿ ಶ್ರೀರಂಗನಾಥನ ಅಂಗಣ ಅಂತಂದರೆ ಆ ಬೀದಿ, ಈ ಬೀದಿ, ಉತ್ತರ ಬೀದಿ, ಚಿತ್ರಬೀದಿ, ಹೊರಗಡೆ ಬೀದಿ, ಅಲ್ಲೆಲ್ಲ ಇರುವಂಥ ಜನಗಳು. ಆ ಜನಗಳನ್ನು ನೋಡಬೇಕು ಅಂತ ಆಸೆ ತಾನೇ ಪರಮಾತ್ಮ. ಅವರ ಅಂಗಳದಲ್ಲಿ ನನಗೆ ಹೇಗೆ ಸೇವೆ ಮಾಡ್ತಾರೆ ನೋಡೋಣ. ಇಲ್ಲಿ ನಿತ್ಯ ಸೂರಿಗಳು ಸೇವೆ ಮಾಡ್ತಾ ಇದ್ದಾರೆ ಒಳಗಡೆ, ಯಾವುದರಲ್ಲಿ? ಗರ್ಭಗುಡಿನಲ್ಲಿ. ಆದರೆ ಬೇರೆಯವರ ಸೇವೆಯನ್ನು ಸ್ವೀಕಾರ ಮಾಡಬೇಕಲ್ಲ, ಅದಕ್ಕೆಲ್ಲಿ ಬರಬೇಕು? ಹೊರಗಡೆ ಬಂದರೆ ತಾನೇ ಅವ್ರು ಏನು ಕೊಡ್ತಾರೆ ಅಂತೆಲ್ಲ. ಅಲ್ಲಿ ತೊಗೊಳೋದ್ರೆ ವಾಂಗೋ 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 ಅಂತಾರೆ, ಅಲ್ಲಿ ಬಿಡ್ತಾರೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ. ಶ್ರೀನಿವಾಸ ಅಂತೂ ಕೈಯಲ್ಲಿ ಏನು ತೊಗೊಂಡು ಹೋಗಂಗೆ ಇಲ್ಲ. ರಂಗನಾಥನಾದರೂ ಯಾರಾದರೂ ಅರ್ಚಕರ ಮನಸ್ಸು ಬಂದರೆ ತೊಗೊಂಡೋಗಿದ್ದನ್ನು ಕೊಟ್ಟು ನಿವೇದನ ಮಾಡಿ ವಾಪಸ್ ಕೊಡ್ತಾರೆ. ಹೂ ಕೊಟ್ಟರೆ ಶಾತುತ್ತಾರೆ. ಅಲ್ಲಿ ಏನೂ ಇಲ್ಲ, ಅರಮ್ಮೆ ಜರ್ಗಂಡಿ. ಅದು ಎಲ್ಲಿ? ದೂರದಿಂದ, ದೂರಾವಲೋಕನ, ದೂರದರ್ಶನ, ಹತ್ರನೂ ಇಲ್ಲ. ಅದರಿಂದ ಇಲ್ಲಿ ಹೇಳ್ತಾರೆ ಶ್ರೀರಂಗ ಶೃಂಗಾರಿಣಃ. ಶೃಂಗಾರ ರಸ ಅನುಭವಿಸ್ಬೇಕು. ಅವನಿಗೆ ಸುಮ್ಮನೆ ಇರೋಕ್ಕಾಗೋದಿಲ್ಲ. ರಂಗನಾಥನಿಗೆ ತುಂಬ ಉಲ್ಲಾಸ, ಆಸೆ ಎಲ್ಲ ಉಂಟು. ನನ್ನ ಆ ಚೇತನ ಏನು ಮಾಡ್ತಾ ಇದೆ, ಇದೇನು ಎಲ್ಲ ಅವನಿಗೆ ಸಂಬಂಧಪಟ್ಟವ್ರು ತಾನೆ ಎಲ್ಲ ಚೇತನರು. ಅದರಿಂದ ಆಸೆ. ಅಲಂಕಾರ ಮಾಡ್ಕೊಂಡು ಬರ್ತಾನೆ ಅವನು. ನೀವು ಅಲಂಕಾರ ಮಾಡ್ಕೊಂಡಿದ್ದಾರ ನೋಡ್ತಾನೆ. ಉತ್ಸಾಹದಿಂದ ಅಲಂಕಾರ ಮಾಡ್ಕೊಳ್ಬೇಕು ತಾನೆ ಉತ್ಸವದಲ್ಲಿ. ಬ್ರಹ್ಮೋತ್ಸವದಲ್ಲಿ ಅವರಿಗೆ ಒಂದು ಚಾನ್ಸು. ಶ್ರೀರಂಗ ಕ್ಷೇತ್ರದಲ್ಲಿ ಅವರಿಗೆ ಆಭರಣಗಳು, ಸೀರೆಗಳು ಎಲ್ಲ ಇದ್ದರೆ ಏನು ಗೊತ್ತಾ, ಉತ್ಸವದಲ್ಲಿ ಎಲ್ಲ ಹಾಕ್ಕೊಂಡು ಪ್ರತಿನಿತ್ಯ ಉಟ್ಕೊಂಡು ಹೊರಗಡೆ ಬರ್ಬೋದು. ಅವನಿಗೆ ತೋರಿಸ್ಬೇಕಂತೆ, ಮದುವೆಗೆ ಹೋಗೋದಾಗಲ್ಲ ಅಂತ ಶಾಸ್ತ್ರ, ಆಗಮಶಾಸ್ತ್ರದಲ್ಲಿ. ಅದಕ್ಕೆ ಪುರೋಹಿತರು, ಅದಕ್ಕೆ ಪರಾಶರ ಭಟ್ರು ಎಲ್ಲ ಅಲಂಕಾರ ಮಾಡ್ಕೊಂಡು ಹೋಗ್ತಾ ಇದ್ದಂತಲ್ಲಿ ಪಟ್ಟಿ ಜರಿ ಪಂಚೆ
ಎಲ್ಲ ಕೈಗೆ ಬಳೆ ಇದಕ್ಕೆ ಬಳೆ ಎಲ್ಲ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಹೋಗ್ತಾಯಿದ್ರಂತೆ ಪರಾಶರ ಭಟ್ರು. ಅದನ್ನು ನೋಡೇ ತಾನೇ ಒಬ್ಬ ಆಸೆ ಪಟ್ಟಿದ್ದು. ಎಲ್ಲ ಹಾಕ್ಕೊಂಡು ಬರ್ತಾರೆ ಇವರು, ಎಷ್ಟು ಚೆನ್ನಾಗಿತ್ತು. ಅವ್ರು ಹಿಂದೆ ಹಿಂದೆ ಹೋದ, ಏನಾದರೂ ಒಂದು ಮುತ್ತಿನ ಮಾಲೆ ಆದರೂ ನನಗೆ ಕೊಡ್ತಾರ ಅಂತ. ಪರಾಶರ ಭಟ್ರು ದಿವಸ ಅವ್ರ ಹಿಂದೆ ಹೋಗೋದು, ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಹಿಡ್ಕೊಂಡು ಹೋಗೋದು, ಪರಿಚಾರಿಕೆ ಮಾಡೋದು, ಏನಾದರೂ ಸಿಗುತ್ತೇನೋ ಅಂತ. ಕಾಲಕ್ಷೇಪ ಇವರು ಉಪನ್ಯಾಸ ಬೇರೆ ಮಾಡ್ತಾಯಿದ್ರು ಪರಾಶರ ಭಟ್ರು. ಎಲ್ಲ ಬೆರಳಿಗೂ ಉಂಗುರ ಹಾಕ್ಕೊಂಡಿದ್ದಾರೆ, ಕಡ್ಗ ಹಾಕ್ಕೊಂಡಿದ್ದಾರೆ, ರಿಸ್ಟು ಎಲ್ಲ. ಅವ್ರು ನೋಡಿ ಆಸೆ ಆಯಿತು, ಕೊಡ್ತಾರೇನೋ ಅಂದ್ಕೊಂಡು ಅವ್ರ ಹಿಂದೆ ಹಿಂದೆ ಹೋದ. ಅವ್ರಿಗೆ ಏನೂ ಕೊಡಲೇ ಇಲ್ಲ. ಒಂದು ದಿವಸ ತುಂಬ ಕೋಪ ಬಂದುಬಿಡ್ತು ಅವನಿಗೆ. ಎಷ್ಟೋ ವರ್ಷ ಮಾಡಿದ್ದಾನೆ, ಏನೂ ಬರಲಿಲ್ಲ. ಅವ್ರು ಉಟ್ಕೊಂಡಿದ್ದು ಒಂದು ವಸ್ತ್ರವನ್ನು ಕೊಟ್ಟಿಲ್ಲ. ಸರಿ, ಏನು ಮಾಡ್ದ, ಒಂದು ದಿವಸ ಉಪನ್ಯಾಸ ಮಾಡ್ತಾಯಿದ್ದಾಗ ಎದ್ದ. ಇವ್ರು ಎಂಥವ್ರು ಗೊತ್ತಾ ಇವರು ಅಂತ ಜೋರಾಗಿ ಅವರ ಚೆನ್ನಾಗಿ ನಿಂದನೆ ಮಾಡ್ದ. ಆಡ್ಬಿಟ್ಟು ಇವರು ನಿಲ್ಲಿಸ್ಬಿಟ್ಟಿದ್ರು ಉಪನ್ಯಾಸ, ಯಾಕಂದರೆ ಜೋರಾಗಿ ಹೇಳ್ತಾನೆ. ಸರಿ ಹೇಳಲಿ ಅಂತ ಸುಮ್ಮನೆ ಇದ್ದ. ಆಮೇಲೆ ಅವನು ಎಷ್ಟು ಹೇಳೋಕ್ಕಾಗತ್ತೆ ಹೇಳ್ದೆ. ಕರೆದ್ರು, ಬಾ ಅಂತ ಕರೆದು ಸ್ಟೇಜ್ ಮೇಲೆ ಅವನನ್ನು ಕೂರಿಸ್ಬಿಟ್ಟು ಆ ಶಾಲುವನ್ನು ಹಾಕಿ ಒಂದು ಇದನ್ನು ಹಾಕಿದ್ರು, ಇದನ್ನು ಕೊಟ್ಟರು. ಕೊಟ್ಟು ಇವರಿಗೆಲ್ಲ ಆಶ್ಚರ್ಯ, ಇವನು ಇಷ್ಟು ಬೈದಿದ್ದಾನೆ, ಇವನನ್ನು ಕರ್ಕೊಂಡೋಗಿ ಸನ್ಮಾನ ಮಾಡ್ತಾ ಇದ್ದಾರಲ್ಲ. ಆಮೇಲೆ ಹೇಳಿದ್ರಂತೆ, ಪ್ರತಿನಿತ್ಯ ನಾನು ಅದೆಲ್ಲ ಹೇಳ್ಕೋಬೇಕು. ನಾನು ಇಂಥವನು, ನನಗೇನು ಗೊತ್ತಿಲ್ಲ, ಎಲ್ಲ ನಮ್ಮ ಆಚಾರ್ಯರ ಕೃಪೆ, ಆಚಾರ್ಯರೇ ಎಲ್ಲ, ಪರಮಾತ್ಮನೇ ಎಲ್ಲ, ನಂದೇನೂ ಇಲ್ಲ ಅಂತ ನೈಚಾನುಸಂಧಾನ ಮೊದಲು ಮಾಡಿಕೊಳ್ಬೇಕು. ಆದರೆ ನಾನು ಮಾಡ್ಕೋತಾ ಇರಲಿಲ್ಲ. ಅದಕ್ಕೆ ಇನ್ನೊಂದು ಥರ ಪ್ರಸಂಗವನ್ನು ಹೇಳ್ತಾರೆ. ಪರಮಾತ್ಮ ಯಾವಾಗಲೂ ನೋಡ್ತಾ ಇದ್ದಂತೆ, ಇವರು ನೀಚ ಅಂದಾಗ ನೀನೆಲ್ಲಿ ನೀಚ ಅಂತ ಪ್ರಮಾಣ ಕರ್ಕೊಂಡು ಬರ್ತೀನಿ ನೋಡು ಅಂತ ಪ್ರಮಾಣ ಕರ್ಕೊಂಡು ಬಂದಿಟ್ರಂತ. ರಂಗನಾಥ, ನೋಡಿದ್ಯಾ ಪ್ರಮಾಣ, ಇವನು ಹೇಳ್ತಾ ಇದ್ದಾನೆಲ್ಲ ಕೇಳಿದ್ಯಾ, ನನಗೇನಿದೆ, ನನಗೇನಾದರೂ ಬಂದಿಟ್ಟು ಹೋದ್ಮೇಲೆ ಜಾತ್ವೇದೀನ ಭಕ್ತಿ ಮಾಂತ ಚರಣಾರವಿಂದೆ, ನಾನು ಅಂಥವನು ನೀಚನು, ಇವಾಗಲಾದರೂ ನೀವು ಒಪ್ಕೋತೀಯಾ ಅಂತ ಎರಡು ತರಹ ಆ ಒಂದು ಐತಿಹ್ಯ. ಅಂದರೆ ಅರ್ಥ ಏನು, ನಾವು ನಮ್ಮನ್ನು ಇಚ್ಛಾನುಸಂಧಾನ ಮಾಡ್ಕೊಳ್ತಾ ಇರಬೇಕು. ಯಾಕೆ ಪರಮಾತ್ಮನೇ ಸರ್ವಸ್ವ. ಅದರಿಂದ ಇಲ್ಲಿ ಅಂಗಳದಲ್ಲಿ ಯಾತಕ್ಕೆ ಬಂತು, ವಾಲ್ಲಭ್ಯಾತ್. ವಾಲ್ಲಭ್ಯ ಅಂದರೆ ಪ್ರೀತಿ ಪಾತ್ರರಾಗಿ ನೀನು ತುಂಬ ವಾಲ್ಲಭ್ಯದಿಂದ ಇರೋದರಿಂದ ಆ ರಂಗನಾಥನನ್ನು ನೀ ಹೇಳ್ದಂಗೆ ಕೇಳಿಬಿಡ್ತಾನೆ. ನೆನ್ನೆ ಹೇಳ್ದಲ್ಲ, ನೀಳಾದೇವಿ ಮಾಡ್ತಾಳೆ ವಾಲ್ಲಭ್ಯಾತ್ ಅಂತ. ಆ ಥರ ಅವಿಭಕ್ತ ಮಂಥರ ಗತಿ ಅಂದರೆ ಅವಿಭಕ್ತ, ಬೇರ್ಪಡಿಸೋಕ್ಕೆ ಆಗದೇ ಇರುವಂತಹ, ಅದರ ಭಾಗ ಮಾಡೋಕ್ಕಾಗದೇ ಇರೋ ಅವಿಭಕ್ತ ಮಂಥರ ನಿಧಾನ, ಮಂದರಗತಿ ಅಂದರೆ ನಿಧಾನಗತಿ. ಸಂಚಾರವುಳ್ಳಂತಹ ತ್ವಂ ನೀನು ಮೇ ನನಗೆ ಸಕಲ ಕ್ಷೇಮಗಳನ್ನು ಯತ್ರ ಲೀಲಾ ಪಂಕಜ ಅಂದರೆ ಲೀಲೆಗೋಸ್ಕರ ಇಟ್ಕೊಂಡಿರುವಂಥ ಕೈಯಿನ ಕಮಲ. ಮಹಾಲಕ್ಷ್ಮಿ ಲೀಲಾ ಪಂಕಜ ಇಟ್ಕೊಂಡು, ಪರಮಾತ್ಮನು ಒಂದು ಕಡೆಯಲ್ಲಿ ಪದ್ಮ ಇಟ್ಕೊಂಡಿದ್ದಾನೆ, ಗದಾ ಪದ್ಮ ಇಟ್ಕೊಂಡಿದ್ದಾನೆ. ಹಲ್ಲಕ ಅಂದರೆ ಕೆಂಪು ಕನ್ನೈದಿಲೆ ಪುಷ್ಪ, ರಾತ್ರಿ ಹೊತ್ತು ಅರಳುವಂತಹ ಕೆಂಪುದು. ನಾವು ಬಿಳಿದು ಮಾತ್ರ ಅಂದ್ಕೊಂಡಿದ್ದೀವಿ, ನೀಲಿ ಮಾತ್ರ ಅಂದ್ಕೊಂಡಿದ್ದೀವಿ, ಎಲ್ಲ ಉಂಟು. ಬೇರೆ ಬೇರೆ ಪುಷ್ಪಗಳೂ ಉಂಟು ರಾತ್ರಿ ಹೊತ್ತು ಅರಳುವಂಥದ್ದು, ಕಲರ್. ಇದರಲ್ಲಿ ಕನ್ನೈದಿಲೆ ಅದನ್ನು ಕೊಟ್ಟಿದ್ದಾರೆ. ಕೆಂಪು ನೈದಿಲೆ ಪುಷ್ಪ, ಉತ್ಪಲ, ಇದು ಕನ್ನೈದಿಲೆ. ಕೆಂಪು ಕನ್ನೈದಿಲೆ ಹಲ್ಲಕ, ಉತ್ಪಲ ಕನ್ನೈದಿಲೆ, ನೀಲಿ ಬಣ್ಣ ಕನ್ನೈದಿಲೆ, ಇನ್ನೊಂದು ಕೆಂಪು ನೈದಿಲೆ, ಎರಡನ್ನ ಕೊಟ್ಟಿದ್ದಾರೆ. ಗಲತ್ ಸುರಿತಾ ಇರುವಂತಹ, ಅದರಲ್ಲಿ ಸುರಿತಾ ಇರುವಂತಹ ಮಕರಂತ ಪುಷ್ಪರಸ ಏಕ, ಅದು ನೆನೆಸ್ಬಿಡುತ್ತೆ ಎಲ್ಲ ಪೂರ್ತಿ ಮಕರಂದ. ಉತ್ಥಿತ ಉಂಟಾದ ಆಮೋದ ವಿಕಲ್ಪನ, ಆಮೋದ ಅಂದರೆ ಸುಗಂಧ, ಸುವಾಸನೆ, ಸುರಭಿ, ಆ ಸುಗಂಧದ ವಿಕಲ್ಪ ಅಂದರೆ ಚೇಂಜ್ ಆಗೋದು, ವಿಕಲ್ಪನ ಶುದ್ಧ ಅಂತ ವಾರಕ್ರಮ. ಅಂತಃಪುರ ಸ್ತ್ರೀಗಳ ಅಂದರೆ ಲಕ್ಷ್ಮೀ, ಶ್ರೀದೇವಿ, ಭೂದೇವಿ, ನೀಳಾದೇವಿ, ಆ ದೇವಿಗಳೆಲ್ಲರೂ ಕೂಡ ವಾರಕ್ರಮಂ ಪ್ರಕಾಶಪಡಿಸುತ್ತೆ. ವಾರಕ್ರಮ ಈಗ ಎಲ್ಲರಿಗೂ ಒಂದೇ ಥರ ಇರೋದಿಲ್ವಲ್ಲ ಅಂತ ಹೇಳ್ತಾರೆ.
ಭಕ್ತಿ ಆಗಲಿ ಸ್ವಭಾವವಾಗಲಿ ಯಾರಿಗೂ ಒಂದೇ ಥರ ಇಲ್ಲ. ಅದರಲ್ಲೂ ಪ್ರಕೃತಿಯಲ್ಲಿ ಪ್ರಕೃತಿ ಸಂಬಂಧದಿಂದ ಎಲ್ಲ ಡಿಫ್ರೆಂಟ್. ಆದರೆ ಜೀವಾತ್ಮ ಎಲ್ಲರಿಗೂ ಒಂದೇ. ಪರಮಾತ್ಮ ಈಗ ರಂಗನಾಥನಾಗಿ ಶ್ರೀರಂಗ ಕ್ಷೇತ್ರದಲ್ಲಿದ್ದಾಗ ವಾರಕ್ರಮದಲ್ಲಿ ಈ ಮಹಿಷಿಯರೆಲ್ಲ ಇದ್ದಾರೆ ಅಂತಃಪುರದಲ್ಲಿ. ಅವರೆಲ್ಲ ವಾರ ಅಂದರೆ ಅವರವರ ಕ್ರಮ, ಒಂದಾದಮೇಲೆ ಒಬ್ಬರಾದಮೇಲೆ ಒಬ್ಬರು ಆಗ ದಿವಸ ಆ ರೀತಿಯಾಗಿ ಪೂಜೆ ಅಂತ ಅರ್ಥ, ಸೇವೆ ಮಾಡೋದು ಅಂತ ಅರ್ಥ. ಕ್ರಮ ಅಂದರೆ ಇಟ್ ಈಸ್ ಗೊತ್ತ. ಹಾಂ, ಅದಕ್ಕೆ ಅವ್ರು ಹೇಳ್ತಾರೆ ಇದರಲ್ಲಿ ಅಮ್ಮ ಪಾದಕ್ಕೆ ಬೇಕಾದಷ್ಟು ದೇವಿಯರು ಉಂಟು ಪರಮಾತ್ಮನಿಗೆ. ಮಹಿಷಿಯರು ಅಂತಃಪುರದಲ್ಲಿ ಇರ್ತಾರೆ. ಒಬ್ರಿಗೊಬ್ಬರು ಮನಸ್ತಾಪ ಬರಬಾರ್ದು. ಅದಕ್ಕೇನು ಮಾಡಿದ್ದಾರೆ, ಇವಾಗ ದೇವಸ್ಥಾನದಲ್ಲೇ ನೋಡಿ ಕ್ರಮವಾಗಿ ಸೇವಾಕರ್ತರನ್ನು ಕರೀತಾರೆ. ಅವರವರಿಗೆ ಸೇವಾ ಕಾರ್ಯಕ್ಕೆ ಅವರವರಿಗೆ ಅರ್ಹತೆ ಉಂಟು. ಅದು ಮೊದಲಿಂದ ಬಂದಿದ್ದು ಅವರ ವಂಶ ಪಾರಂಪರ್ಯ. ಅದರಿಂದ ಅವರವರಿಗೆ ಮರ್ಯಾದೆ ಕೊಟ್ಟು ಅವ್ರು ಬರ್ತಾರೆ. ಹಾಗೆಯೇ ಇಲ್ಲಿ ಅಂತಃಪುರದಲ್ಲಿರುವಂಥ ಎಲ್ಲರಿಗೂ ಮನಸ್ತಾಪ ಉಂಟಾಗಬಾರ್ದು. ಅವಳಿಗೆ ಮಾತ್ರ ಸಿಕ್ತು ನನಗಿಲ್ಲ ಅಂತಲ್ಲ ಮನಸ್ತಾಪ. ಅದಕ್ಕೋಸ್ಕರವಾಗಿ ಒಬ್ರಿಗೊಬ್ಬರು ಬರದಂತೆ ಅವರವರ ಟರ್ನನ್ನು ನಿಗದಿ ಮಾಡ್ಕೊಂಬಿಟ್ಟಿದ್ದಾರೆ. ನೀ ಮೊದಲು ಹೋಗು, ನಾ ಮೊದಲು. ಈಗ ದೇವತೆಗಳು ಹಾಗೇನೆ, ಬ್ರಹ್ಮ ಮೊದಲು ಬರಬೇಕು, ಆಮೇಲೆ ಶಿವ ಬರಬೇಕು, ಆಮೇಲೆ ಇಂದ್ರ ಬರಬೇಕು, ಆಮೇಲೆ ಹೀಗೆ ಬರಬೇಕು ಅಂತ ಇದೆ ಕ್ರಮ. ಅದರಿಂದ ನೀವು ಎಲ್ಲಿ ನೋಡಿದ್ರೂ ವೇದ ಪಾರಾಯಣ ಅದೇ ಥರನೇ ಮಾಡೋದು ಅವರವರ ಕ್ರಮದಲ್ಲಿ. ಅದಾದಮೇಲೆ ಇದು ಅಂತ. ಹಾಗೆ ಇವ್ರಿಗೂ ಕ್ರಮವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಹಾಲಕ್ಷ್ಮಿ ಕೈಯಲ್ಲಿ ಕಮಲ ಪುಷ್ಪ ಇದೆ. ಏನು ಅವಳು ಲೀಲೆ ಕೈಯಲ್ಲಿ ಏನು ಇಟ್ಕೊಂಡಿದ್ದಾಳೆ, ಕೆಂಪು ಪುಷ್ಪ. ನೀಲಾದೇವಿ ಕೈಯಲ್ಲಿ ಅವಳಿಗೊಂದು ಪುಷ್ಪ ಇಟ್ಕೊಂಡಿದ್ದಾಳೆ, ಅದು ಅಲರ್ ಮೇಲೆ ಮಂಗೆ ಅಲರ್ ಪುಷ್ಪ ಇಟ್ಕೊಂಡಿದ್ದಾಳೆ. ನೀಲಾದೇವಿ ಕೆಂಪು ಇಟ್ಕೊಂಡಿದ್ದಾಳೆ, ಇವಳು ಭೂದೇವಿ ಬ್ಲೂ ಕಲರ್ದು ಇಟ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಇದ್ರಲ್ಲಿ ಕನ್ನೈದಿಲೆ, ಒಬ್ಬಳು ಕನ್ನೈದಿಲೆ, ಅದಕ್ಕೆ ಅದನ್ನು ಕೊಟ್ಟಿದ್ದಾರೆ ಗಲತ್ತು. ಒಬ್ಬೊಬ್ಬರು ಒಂದೊಂದು ಪುಷ್ಪವನ್ನು ಕೈನಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಎಲ್ಲ ಸೇರಿಸಿ ಒಂದು ಗುಚ್ಛ ಇಟ್ಕೊಂಡಿಲ್ಲ, ಲೀಲಾಕಮಲ. ಅದರಿಂದ ನಿನ್ನಲ್ಲಿ ಏನಿದೆ ಆ ದೇವಿಯರಲ್ಲೆಲ್ಲ ಒಂದೊಂದು ಪುಷ್ಪ ಕ್ರಮದಲ್ಲಿ ಇಟ್ಕೊಂಡಿದ್ದಾರೆ. ನಾ ಇದನ್ನು ಇಟ್ಕೋತೀನಿ, ನೀ ಇಟ್ಕೊ ಅಂತ. ಆದರೆ ನಿನ್ನ ಕೈನಲ್ಲಿ ಏನಿದೆ ಪಾದಕ್ಕೆ ಒಂದೊಂದಿನ ಒಂದೊಂದು ಸುಗಂಧ ಇದೆ ಅಂತಾರೆ ಇದರಲ್ಲಿ. ವಾರಕ್ರಮದಲ್ಲಿ ಯಾರ್ಯಾರು ಯಾವ್ಯಾವ ಪೂಜೆ ಮಾಡ್ತಾರೋ ಆ ಸುಗಂಧ, ಅದರಲ್ಲಿರುವಂಥ ಮಕರಂದ ಪರಮಾತ್ಮನ ಪಾದಕ್ಕೆ ಬಂದು ಅದು ಪಾದುಕೆಗೆ ಬಂದಿದೆ. ಅದರಿಂದ ಇವಳಲ್ಲಿ ಸುಗಂಧ ಏನಾಯಿತು, ಒಂದೊಂದು ದಿವಸ ಒಂದೊಂದು, ಅವರಿಗೆ ಒಂದೊಂದೇ. ನಿನಗೆ ಒಂದೊಂದು ದಿವಸ ಒಂದೊಂದು, ನೀನು ಕೈನಲ್ಲಿ ಇಟ್ಕೊಂಡ್ಬಿಡ್ತೀಯ, ಸುಗಂಧ ಇರುತ್ತೆ. ಸೇವೆ ಮಾಡಬೇಕಾದ್ರೆ ಬಂದವರು ಅದನ್ನು ನೋಡ್ತಾರೆ, ಆಹಾ ನಿನ್ನೆ ದಿನ ಬೇರೆ ಇತ್ತಲ್ಲ, ಇವತ್ತು ಬೇರೆ ಇದೆಯಲ್ಲ ಅಂತಾರೆ. ಆದರೆ ಲಕ್ಷ್ಮೀ ಭೂದೇವಿ ನೀಲಾದೇವಿಯಲ್ಲಿ ಒಂದೇ ಪುಷ್ಪ, ಅವ್ರಿಗೆ ಆ ಥರ ಇಲ್ಲ. ನಿನಗೆ ಈ ವೈಭವ ಉಂಟು. ಯಾತಕ್ಕೆ ನೀನು ಸಂಚಾರದಲ್ಲಿ ಕರ್ಕೊಂಡು ಹೋಗಿ ನಿನಗೆ ಎಷ್ಟು ಜನ ಎಷ್ಟು ಪುಷ್ಪ ಎಷ್ಟು ಸಮರ್ಪಣೆ ಮಾಡ್ತಾರೋ ಎಲ್ಲ ಗಂಧವೂ ಯಾರಿಗೆ ಬರುತ್ತೆ, ನಿನಗೆ ಬರುತ್ತೆ ಅಂತ ಹೇಳಿ ಇದರಲ್ಲಿ ಅದನ್ನು ಕೊಂಡಾಡಿಬಿಟ್ಟು ಕ್ಷೇಮವನ್ನು ಕೊಡಬೇಕು. ಇಂಥವರ ಸರದಿ ಬಂದಾಗ ಇವರಿಗೆ ಇದನ್ನು ಕ್ಷೇಮ ಮಾಡಬೇಕು ಅಂತ ನೀವು ಮಾಡಿಬಿಡ್ತೀವಿ. ನಿನಗೆ ಎಷ್ಟೊಂದು ಲಾಭ ಬಂತಲ್ಲ. ಅದಕ್ಕೆ ಅವರವರ ಸರದಿಗೆ ತಕ್ಕಂತೆ, ಅವರು ಕೊಟ್ಟ ಪುಷ್ಪಕ್ಕೆ ತಕ್ಕಂತೆ ನೀನು ಅವರಿಗೆ ಫಲವನ್ನು ತಥಾಸ್ತು ಅಂತಹ ನೀನು ಸಕಲ ಕ್ಷೇಮಗಳನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಸಕಲ ಪರಮಾತ್ಮ ಕೊಡೋದು ಒಂದು, ನೀ ಎಲ್ಲವನ್ನು ಕೊಡ್ತೀಯ. ನಾವೇನು ಹೇಳ್ತೀವಿ, ಪರಮಾತ್ಮ ಸೂಪರ್ ಮಾರ್ಕೆಟು ಅಲ್ಲಿ ಇಲ್ಲಿ ಹೋಗಿ ಕೇಳಬೇಡಿ ಈ ಥರ ದೇವತೆಗೆ ಅಂತ. ಅವನನ್ನು ಬಿಟ್ಬಿಡಿ, ರಂಗನಾಥನ ಪಾದಕ್ಕೆ ಬಂದಿಟ್ಕೊಳ್ಳಿ. ಆ ರಂಗನಾಥನ ಪಾದಕ್ಕೆ ಯಾರು, ಆಚಾರ್ಯರನ್ನು ಇಟ್ಕೊಳ್ಳಿ. ಸಕಲ ಯೋಗಕ್ಷೇಮವೂ ಉಂಟು ಮಾಡ್ತಾಳೆ. ಇದು ಸಕಲ ಯೋಗಕ್ಷೇಮ ಎಲ್ಲಿಂದ ಬಂದಿದ್ದು, ವಸಿಷ್ಠರಿಂದ ಹೇಳಿದಂತಹ ಮಾತು. ಪಾದುಕಾದೇವಿ ಸಕಲ ಯೋಗಕ್ಷೇಮವನ್ನು ವಹನ ಮಾಡ್ಕೊಳ್ತಾಳೆ, ನಿರ್ವಾಹ ಮಾಡ್ತಾಳೆ. ಸಂಭವತು ಪಾದರಕ್ಷೆ ಸತ್ಯ ಸುಪರ್ಣಾದಿವ ಪದಾ ಹೆಗ್ಗಣ ಯಾತ್ರಾ ಸುರಂಗ ಬರ್ತು. ಅದರಲ್ಲಿ ಗರುಡನನ್ನು ತಗೊಂಡಿದ್ದಾರೆ. ಇದರಲ್ಲಿ ಗರುಡ ವಾಹನ ಅಂದ್ರೇ ಸ್ಪೆಷಲ್ ತಾನೆ. ಈಗೆಲ್ಲರೂ ಕಾಂಚೀಪುರಕ್ಕೆ ಹೋಗಿ ಬಂದ್ರಲ್ಲ ಮೊನ್ನೆ, ಕಾಂಚೀಪುರದಲ್ಲಿ ಗರುಡ ಸೇವೆ ಅಂದ್ರೇ ಒಂದು ಮುಖ್ಯವಾದ ಒಂದು ಉತ್ಸವ. ಅದಲ್ಲದೆ ದೊಡ್ಡಾಚಾರ್ಯರಿಗೆ ಅವರು ವರದ ಕೊಟ್ಟಂತಹ ದರ್ಶನದ ಒಂದು ಮುಖ್ಯ ಘಟನೆ ಅಲ್ಲಿ ನಡೆಯುತ್ತೆ. ದೊಡ್ಡಾಚಾರ್ಯನವರು ಶೋಲಿಂಗರ್ನಲ್ಲಿದ್ದು, ಅವರು ಶೋಲಿಂಗರ್ನಲ್ಲಿದ್ದಂಥವ್ರು.
ಅವರು ಪ್ರತಿ ಗರುಡ ಸೇವೆಗೆ ಹೋಗ್ತಾಯಿದ್ರು, ಒಂದು ಸತಿನೂ ಬಿಟ್ಟಿಲ್ಲ. ಚಿಕ್ಕ ವಯಸ್ಸಿಂದ ಯಾವಾಗಲೂ ಕಾಂಚೀಪುರದ ಗರುಡ ಸೇವೆನಲ್ಲಿ ಅವರು ಅಲ್ಲಿದ್ದೇ ಇರಬೇಕು. ಶಿವಲಿಂಗರಿಂದ ಹೋಗಿ ಸೇವೆ ಮಾಡು. ಒಂದು ಸತಿ ಅವರಿಗೆ ತುಂಬ ಹುಷಾರಿರಲಿ, ಇನ್ನೇನು ವಯಸ್ಸಾಗಿ ಹೋಗ್ಬಿಟ್ಟಿದ್ದು, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಆದ್ರೂ ಹೋಗ್ತಾಯಿದ್ರು. ಆಗ ಮಾತ್ರ ಹೋಗೋಕ್ಕಾಗಲೇ ಇಲ್ಲ ಅವ್ರಿಗೆ. ಅಲ್ಲಿ ಶಿವಲಿಂಗರ್ನಲ್ಲಿ ಕೆಳಗಡೆ ಒಂದು ಕೊಳ ಇದೆ. ಆ ಕೊಳದ ಮೆಟ್ಲುಗಳ ಮೇಲೆ ಕೂತ್ಕೊಂಡು ರಾತ್ರಿ ಆಗುವಂಥ ಉತ್ಸವ ಅದು. ಅರ್ಲಿ ಮಾರ್ನಿಂಗ್ ರಾತ್ರಿ ಎಲ್ಲ ಸೇರಿಬಿಟ್ಟಿರ್ತಾರೆ, ಅಲ್ಲೇ ಇರ್ತಾರೆ ಎಲ್ಲೂ ಕಾಂಚಿ ವರದರಾಜರ ಆಸ್ಥಾನದಲ್ಲಿ. ಸಾಯಂಕಾಲದಿಂದಾನೇ ಹೋಗಿ ಅಲ್ಲೇ ಕೂತ್ಕೊಂಡು ಆ ಗರುಡ ಸೇವೆಯನ್ನು ನೋಡಬೇಕು ಅಂತ ಆಸೆ. ಆಗೇನಾಯಿತು, ಈ ದೊಡ್ಡಾಚಾರ್ಯರು ಬಂದಿರಲಿಲ್ಲ. ವರದ ನೋಡ್ದ, ಬಂದೇ ಇಲ್ವಲ್ಲ ನನ್ನ ಭಕ್ತ. ಅಲ್ಲಿ ಅವರು ಬೇಜಾರು ಮಾಡಿಕೊಂಡು ಅಳ್ತಾ ಕೂತಿದ್ದಾರೆ. ಹೋಗೋಕ್ಕಾಗಲಿಲ್ಲ ಗರುಡ ಸೇವೆಯಲ್ಲಿ, ವರದ ಈಗ ಬರ್ತಾನೆ ಇಂತಹ ಒಂದು ಉತ್ಸವ ಅಂತ ಅವರಲ್ಲಿ ನೆನೆಸ್ಕೋತಾ ಇದ್ದಾರೆ. ವರದ ತಕ್ಷಣ ಏನು ಮಾಡ್ದ, ಈಗ ಉತ್ಸವವನ್ನು ಕರ್ಕೊಂಡು ಬಂದುಬಿಟ್ರು, ವಿಜಯ ಮಾಡಿಸಿ ಗರುಡ ಅಲ್ಲಿ ದೇಶಿಕರ ಮಂಟಪದಲ್ಲೇ, ದೇಶಿಕರ ಆಸ್ಥಾನ ಇದೆಯಲ್ಲ, ಅಲ್ಲೇ ಉತ್ಸವಕ್ಕೆ ಆ ವಾಹನದಲ್ಲೆಲ್ಲ ಅಲ್ಲಿಂದಲೇ ಆರಂಭ. ಅಲ್ಲಿ ಗರುಡನನ್ನು ಕರ್ಕೊಂಡು ಬಂದು ಇಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ಅಲ್ಲಿದ್ದು ಮಂಟಪದ ಹತ್ರ ಬರ್ತಾರೆ, ಗೋಪುರದ ಕೆಳಗೆ. ಅಲ್ಲಿ ಗೋಪುರದ ಮುಂದ್ಗಡೆ ಪಲ್ಲಾಂಡ್ ಹೇಳ್ತಾರೆ ಇವರೆಲ್ಲ. ಪಲ್ಲಾಂಡ್ ಹೇಳಿ ಮಂಗಳಾರತಿ ಮಾಡಿ ಛತ್ರಿಯನ್ನು ಸಮರ್ಪಣೆ ಮಾಡ್ತಾರೆ. 2 ಛತ್ರಿಯನ್ನು ಸಮರ್ಪಣೆ ಮಾಡಿ ಅಲ್ಲಿ ಕರ್ಕೊಂಡು ಬಂದ ತಕ್ಷಣ ಅದೇನಾಯಿತು ಅಂತಂದರೆ, ಛತ್ರಿಯನ್ನು ಪೂರ್ತಿ ಮುಚ್ಚೋಯ್ತಂತೆ ವರದನನ್ನು ಮುಚ್ಚಿಬಿಟ್ರಂತೆ. ವರದ ಇಲ್ಲವೇ ಇಲ್ಲ. ಅಲ್ಲಿ ನೋಡಿದ್ರಂತೆ ವರದ ಇಲ್ವೇ ಇಲ್ಲ, ಒಂದು ಛತ್ರಿ ಮುಚ್ಚಿಬಿಟ್ರಂತೆ ಅವರು. ವರದ ಎಲ್ಲೋದ ಅಂದರೆ ದೊಡ್ಡಾಚಾರ್ಯರಿಗೆ ಅಲ್ಲಿ ದರ್ಶನ ಕೊಡ್ತಾರೆ, ಶಿವಲಿಂಗರ್ನಲ್ಲಿ ದರ್ಶನ ಕೊಡ್ತಾರೆ. ಇಲ್ಲಿ ನೋಡಿದ್ರೆ 10 ನಿಮಿಷ ಇಲ್ವೇ ಇಲ್ಲ, ಭಗವಂತ ಛತ್ರಿ ಮುಚ್ಚಿಬಿಟ್ರಂತೆ. ಯಾರಿಗೂ ಗೊತ್ತಾಗಬಾರ್ದು ಅಂತ. ಅದು ಈಗಲೂ ಆಗಿ ಮಾಡ್ತಾರೆ. ಛತ್ರಿ ದೊಡ್ಡಾಚಾರ್ಯರು ಈಗ ಅವರ ಕಾಲದಲ್ಲಿ ತುಂಬ ಹಿಂದೆ ಆಯಿತು ಅಂಥೇಳಿ ಅದಕ್ಕೆ ಆ ಉತ್ಸವದಲ್ಲಿ ಅಲ್ಲಿ ಮಾಡ್ತಾರೆ. ಆಗ ಹಂಗೆ ಮಾಡಿಬಿಡ್ತಾರೆ. ಆಮೇಲೆ ಮಂಗಳಾರತಿ ಮಾಡಿ, ಈಗ ನಮ್ಮಾಳ್ವಾರ್ ಇದರಲ್ಲಿ ಮಾಡ್ತಾರಲ್ಲ, ತಿರುವಡಿ ತೊಳೆದಲ್ಲಿ ಮೋಕ್ಷ ತುಳಸಿನಲ್ಲೆಲ್ಲ ಮುಚ್ಚಿಬಿಟ್ಟು ನಮ್ಮಾಳ್ವಾರ್ ವೈಕುಂಠ ಕೊಟ್ಟು ಹೋದರು. ಆ ಥರ ಇಲ್ಲಿ ವರದನನ್ನು ಮುಚ್ಚುತ್ತಾರೆ. ಅದರಿಂದ ಗರುಡ ಸೇವೆ ತುಂಬ. ಆ ಛತ್ರಿ ಅವರು ಹಾಗೆ ಸಮರ್ಪಣೆ ಮಾಡಿದ ಮೇಲೆ ಹಾಗೇ ಇಟ್ಕೊಂಡು ತೂಪಲ್ವರೆಗೂ ಹೋಗ್ತಾರೆ. ಏನು ಅದು ಒಳ್ಳೆ ನದಿ ಹರಿತಾ ಇರುವಂತೆ ಜನಗಳ ಅಷ್ಟು ಜನ. ನಾವು ನಡಿಬೇಕಾಗೇ ಇಲ್ಲ, ಪ್ರವಾಹದಲ್ಲಿ ನೀರು ಕೊಚ್ಕೊಂಡು ಹೋಗೋಂತೆ ನಾವು ಅಲ್ಲಿ ಹೋಗ್ತಾ ಇರ್ತೀವಿ. ತೂಪಲ್ವರೆಗೂ ಆ ಸಮೂಹ ಹಾಗೇ ಹೋಗ್ತಾ ಇರುತ್ತೆ. ಅಷ್ಟು ಜನರು ಅಲ್ಲಿ ತೂಪಲಲ್ಲಿ ಹೋಗಿ ಸೇರ್ತಾರೆ. ಅಲ್ಲಿ ದೇಶಿಕರು ಮಂಗಳಾಶಾಸನ ಮಾಡ್ತಾರೆ ವರದನಿಗೆ. ತುಂಬ ಅದ್ಭುತವಾದ ಒಂದು ಉತ್ಸವ. ಎಲ್ಲ ಕಡೆಯಲ್ಲೂ ಹೋಗಿ ಸೇವೆ ಮಾಡಬೇಕಾದ್ರೆ. ಅದರಿಂದ ಇಲ್ಲಿ ಗರುಡನ ಮೇಲೆ ಕುಳಿತುಕೊಳ್ಬೇಕು ಪರಮಾತ್ಮ. ಆಗೇನು ಮಾಡ್ತಾರೆ, ಉತ್ಸವದಲ್ಲಿ ಹೊರಡಬೇಕು, ಗರುಡ ವಾಹನ ಅಲ್ಲಿ ಇಟ್ಬಿಟ್ಟಿರ್ತಾರೆ. ವಾಹನದವರೆಗೂ ನಡ್ಕೊಂಡು ಹೋಗ್ಬೇಕಲ್ಲ ಪರಮಾತ್ಮ. ನಡ್ಕೊಂಡು ಹೋಗ್ತಾನಾ? ಇಲ್ಲ. ತಿರುಚಿ ಅನ್ನೋದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಇದರಲ್ಲಿಟ್ಟು ಕರ್ಕೊಂಡು ಹೋಗ್ತಾರೆ. ಆದರೆ ಸ್ವಲ್ಪ ದೂರನಾದರೂ ಪರಮಾತ್ಮನಿಗೆ ಎತ್ಕೊಂಡು ಹೋಗ್ಬೇಕಾಗಲ್ಲ, ಕೈನ ಅದನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಮೊದಲು ಗರುಡನ ಮೇಲೆ ಕುಳಿತುಕೊಳ್ಳೋಕ್ಕೆ ಮೊದಲು ಪಾದುಕೆಯನ್ನು ಸಮರ್ಪಣೆ ಮಾಡ್ತಾರೆ. ಅಲ್ಲಿ ನಿಜವಾಗ್ಲೂ ಪಾದುಕೆ ಸಮರ್ಪಣೆ ಮಾಡ್ತಾರೆ. ಗರುಡನ ಮೇಲೆ ಕೂತ್ಕೋಬೇಕಾದ್ರೆ ಎಲ್ಲ ದೇವರಿಗೂ ಮಾಡ್ತಾರೆ. ಒಂದು ಇದನ್ನು ಇಟ್ಟಿರ್ತಾರೆ. ಅದೇನೆಂದರೆ, ಈ ಪಾದಗಳನ್ನು ಸಮರ್ಪಣೆ ಮಾಡ್ತಾರಲ್ಲಿ. ಗರುಡ ವಾಹನದಲ್ಲಿ ಪರಮಾತ್ಮನಿಗೆ 2 ಅವಯವವನ್ನು ಸಮರ್ಪಣೆ ಮಾಡ್ತಾರೆ. ಗರುಡನ ಮೇಲೆ ತಿರುವಡಿ ಇಟ್ಕೋಬೇಕಲ್ಲ, ಪರಮಾತ್ಮ ನಿಂತಿರೋ ಪರಮಾತ್ಮ, ಅದಕ್ಕೋಸ್ಕರ ಕೈಗಳಿಗೆ ಮೇಲೆ ಇಡಬೇಕು. ಅದಕ್ಕೋಸ್ಕರ ಸಮರ್ಪಣೆ ಮಾಡ್ತಾರೆ. ಆ ಸಮರ್ಪಣೆ ಮಾಡಿದಾಗ ಅದಕ್ಕೆ ಮತ್ತೆ ಹಾಕಿರ್ತಾರೆ ಆ ಪಾದುಕೆ. ಅದನ್ನು ಸಮರ್ಪಣೆ ಮಾಡ್ತಾರೆ. ಅದು ಪಾದುಕೆ, ನಿಜವಾದ ಪಾದುಕೆ. ಆ ಪಾದುಕೆ ಸಮರ್ಪಣೆ ಮಾಡಿ ಗರುಡನ ಕೈಗಿಲ್ಲ, ಪರಮಾತ್ಮನಿಗೆ ಒಂದು ಅವಯವ ಸಮರ್ಪಣೆ ಮಾಡ್ತಾರಲ್ಲ, ಅದರೊಳಗಡೆಗೆ ಒಂದು ಪಾದುಕೆಯನ್ನು ಹಿಂಗೆ ಕಟ್ಟಿರ್ತಾರೆ. ನಿಜವಾಗ್ಲೂ ಪರಮಾತ್ಮ ಹಾಕ್ಕೊಂಡು ಕೂತಿದ್ದಾನೆ ಅಂತ ಅರ್ಥ.
ಗರುಡನ ಮೇಲೆ ಪಾದುಕೆಯನ್ನು ಧಾರಣೆ ಮಾಡಿಕೊಂಡು ಅದರಲ್ಲಿ ಕೂತ್ಕೊಳ್ತಾನೆ. ಅಲ್ಲಿಂದ ಅಲಿವಲ್ಲಿಗೆ ಬರೋವರೆಗೂ ಅದನ್ನು ಹಾಕಿರ್ತಾರೆ. ಅದೇನು ಪಾದರಕ್ಷೆ, ರಂಗಭರ್ತುಹು ಪಾದರಕ್ಷೆ, ರಂಗನಾಥನ ಇದು ಎಲ್ಲ ಗರುಡೋತ್ಸವದಲ್ಲಿ ನಡೆಯುತ್ತೆ, ಬರೀ ಕಾಂಚೀಪುರದಲ್ಲ. ಎಲ್ಲ ಗರುಡೋತ್ಸವದಲ್ಲೂ ಅವರಿಗೆ ಸಮರ್ಪಣೆ ಮಾಡೋದ್ರಿಂದ ಅದು ಪಾದುಕೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ನಾವಿವಾಗ ಪಾದುಕೆ ಅಂದರೆ ಏನು, ಶಟಾರಿ ಇಟ್ಟಿರ್ತಾರೆ ಅಂತ ಆ ಥರ ಕಲ್ಪನೆ ಮಾಡ್ಕೊಳ್ತೀವಿ. ಶಟಾರಿ ಇಲ್ಲದೆ ಪರಮಾತ್ಮ ಹೊರಡೋದಿಲ್ಲ ಅಂತ. ಆದರೆ ಗರುಡೋತ್ಸವದಲ್ಲಿ ಆ ಶಟಾರಿನೇ 2 ಪಾದರಕ್ಷೆಯಾಗಿ ಅಲ್ಲಿ ಶಟಾರಿನ ಇಡೋದಿಲ್ಲ, ಪಾದರಕ್ಷೆಯಾಗಿ ಅಲ್ಲಿ ಇಟ್ಟಿರ್ತಾರೆ. ಪಾದರಕ್ಷೆಯನ್ನು ಸಮರ್ಪಣೆ ಅಂತ ಹೇಳಿ ಪಾದದಲ್ಲಿ ಅದನ್ನೇ ಇವರು ಹೇಳ್ತಾರೆ, ಸಮರ್ಪಣೆ ಮಾಡಿರ್ತಾರೆ. ಔಪಗಣ ಉಪಚಾರಕ್ಕೆ ಗರುಡ ವಾಹನದಲ್ಲಿ ಉತ್ಸವದಲ್ಲಿ ಹೊರಡಬೇಕಾದ್ರೆ ಸ್ವಲ್ಪ ದೂರ ಧರಿಸ್ಕೊಂಡು ಹೊರಟು ಆಮೇಲೆ ಗರುಡನ ಮೇಲೆ ಕುಳಿತುಕೊಳ್ಬೇಕು. ಅದರಿಂದ ನೀನೆಲ್ಲದೆ ಅವನು ಹೋಗೋಕ್ಕಾಗಲ್ಲ, ಸಂಚಾರನೇ ಮಾಡೋಕ್ಕಾಗಲ್ಲ. ಅದರಿಂದ ವಾಹನ ಮಂಟಕ್ಕೆ ಹೋಗಬೇಕಾದ್ರೆ, ಬರಬೇಕಾದ್ರೆ, ವಾಹನದಲ್ಲಿ ಇರಬೇಕಾದ್ರೆ ಯಾವಾಗಲೂ ನಿನ್ನನ್ನು ಧಾರಣೆ ಮಾಡ್ಕೊಂಡು ಹೋಗ್ತಾನೆ. ಅದರಿಂದ ನೀನು ಯಾವತ್ತೂ ಅವನನ್ನು ಬಿಡೋದಿಲ್ಲ. ಶಟಾರಿ ತೊಗೊಂಡು ಹೋಗದೇ ಇದ್ರೂ ಪಾದಕ್ಕೆ ಸಮರ್ಪಣೆ ಮಾಡಿ ಶಟಾರಿಯನ್ನೇ ಕೊಟ್ಟಿದ್ದಾರೆ ಅಂತ ಅರ್ಥ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ಉತ್ಸವ ಕಾಲದಲ್ಲಿ ಹೇಗೆ ಆಗತ್ತೆ, ಯಾವ್ಯಾವ ವಿಷಯ ಚೇಂಜ್ ಆಗತ್ತೆ. ಆದರೆ ಪಾದುಕೆ ಸದಾ ಇದ್ದೇ ಇದ್ದಾಳೆ, ಯಾವ ರೂಪದಲ್ಲಿ ಬೇಕಾದರೂ ಇದ್ದೇ ಇರ್ತಾಳೆ ಅಂತ ಇದನ್ನು ಸಂಚಾರ, ಪರಮಾತ್ಮನ ಸಂಚಾರ ಪಾದುಕೆಯಿಂದಲೇ. ಪಾದುಕಾದೇವಿ ಇಲ್ಲದೆ ಪರಮಾತ್ಮನ ಸಂಚಾರವಿಲ್ಲ. ಸೊ ಪಾದುಕೆ ಸಮರ್ಪಣೆ ಮಾಡಿಕೊಳ್ಳದೆ ಅವನು ಹೊರಡಕ್ಕಾಗಲ್ಲ ಯಾವ ಉತ್ಸವದಲ್ಲೂ ಅಂತ ಸಂಚಾರ ಪದ್ಧತಿಯನ್ನು ಮುಗಿಸ್ತಾರೆ. ಪೂರ್ಣ ಆಗೋದಿಲ್ಲ ಅಂದ್ಬಿಟ್ಟು ದೇವರಿಂದಲೂ ಚೇತನರ ಉದ್ಧಾರ ಪೂರ್ಣ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಗರುಡ ಸೇವೆ ಆಗಲಿ, ಬೇರೆ ವಾಹನವಾಗಲಿ, ಎಲ್ಲದರಲ್ಲೂ ನೀನು ಪರಮಾತ್ಮನನ್ನು ಕರ್ಕೊಂಡು ಬಂದು ಆ ಚೇತನೋದ್ಧಾರಕ್ಕೋಸ್ಕರವಾಗಿ ಸಹಾಯಕಳಾಗಿ ಮುಂದೆ ಮುಂದೆ ಇದ್ದು ನೀನು ಅವನಿಂದ ಮಾಡಿಸ್ತೀಯಾ, ಸಂಚಾರ ಮಾಡಿಸ್ತೀಯಾ ಚೇತನೋದ್ಧಾರಕ್ಕೋಸ್ಕರವಾಗಿ ಅಂತ ಈ ಪದ್ಧತಿಯನ್ನು ಮುಗಿಸ್ತಾರೆ ಸ್ವಾಮಿ ದೇಶಿಕರು. ಇತಿ ಶ್ರೀಮದ್ವೇದಾಂತಾಚಾರ್ಯಸ್ಯ ಕೃತಿಷು ಶ್ರೀರಂಗನಾಥ ಪಾದುಕಾ ಸಹಸ್ರೆ ಸಂಚಾರ ಪದ್ಧತಿ ಏಕಾದಶಿ. ಶ್ರೀರಂಗನಾಯಕೇ ನಮಃ, ಶ್ರೀರಂಗನಾಥ ಪರಬ್ರಹ್ಮಣೇ ನಮಃ, ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ, ಶಿವತೆ ನಿಗಮಾಂತ ಮಹಾದೇಶಿಕಾಯ ನಮಃ, ಸ್ಮದ್ಗುರುಭ್ಯೋ ನಮಃ.